ಸ್ವಯಂ ಪ್ರಭಾದೇವಿಯಿಂದ ಸುಂದರವಾದ ವನದ ವೃತ್ತಾಂತವನ್ನು ಅರಿತಾಯಿತು. ರಾಮಚಂದ್ರ, ದುಷ್ಟ ಕೈಕೆ ಓರ್ವಳಿಂದ ಎಷ್ಟು ಜನ ವಿಪತ್ತು ಬದುಕಿತು ರಾಮಚಂದ್ರ. ವನವಾಸವಂ ಪೊಂದಿದ ರಾಮ ರಾಮ ಸುಬನಳಿದನ ಪುತ್ರ ಶೋಕಾರ್ಥದಲ್ಲಿ ಭೂಪ ತನುವೋ ತಾಂಬಿಟ್ಟರೆ ಧನವೀರ ಮಾರೀಚ ಮುಖ್ಯೆ ರುದ್ರರಾಜನ್ ಮಡಿದನ ಕಟ ಸೀತೆ ದೈತೇಂದ್ರನ ಕೈಯೋ ಸಿಲುಕಿ ದುಃಖ ಪಡುತ್ತಿಗಳು ಯಮಗೆ ಬಂದುದಿ ಪ್ರಾಣನಾಶ. ರಾಮ ರಾಮಚಂದ್ರ, ದುಷ್ಟ ಕೈಕೆ ಓರ್ವಳಿಂದ ಎಷ್ಟು ಜನ ವಿಪತ್ತು ಬಂದಿತ್ತು ರಾಮಚಂದ್ರ. ಚಿಂತಿಸಿದರು. ಅಯ್ಯ, ದುರ್ಧರಾಜರಾದ ಹತನಾದ ವಿಚಾರವನ್ನು ತಿಳಿತಿರುವಲ್ಲ, ನೀನು ಯಾರು? ನಾವು ಸಂಪಾತಿಗಳು. ಓಹೋ, ಸಂಪಾತಿಯು. ಅಯ್ಯ, ಪಂಚವಟಿಯಲ್ಲಿ ರಾಮಲಕ್ಷ್ಮಣ ಇಲ್ಲದ ಸಮಯದಲ್ಲಿ ಜಗನ್ಮಾತೆ ಸೀತಾಮಾತೆಯನ್ನು ಆ ರಾವಣನು ಚೋರದಿಂದ ಅಪಹರಿಸಿಕೊಂಡು ಬಂದಿರುವನು. ಆತನೊಡನೆ ಹೋರಾಡಿ ಸೀತಾಮಾತೆ ರಕ್ಷಿಸಲು ಜಟಾಯುವು ಹತನಾದನು. ನಾನು ಪರ್ವತದ ಮೇಲೆ ಕುಳಿತಿದ್ದನು. ಆ ರಾವಣನು ಓರ್ವಶಿಯಿಂದ ಅಪಹರಿಸಿಕೊಂಡು ಹೋಗ್ತಿದ್ದನು. ಆಕೆಯು ರಾಮ ರಾಮ ಎಂದು ರೋಧಿಸುತ್ತಿದ್ದನು. ಆಕೆಯೇ ಸೀತಾದೇವಿ ಇರಬಹುದು. ಅಯ್ಯ, ಆಕೆ ಸೀತಾದೇವಿ ಇರಬಹುದು. ವಾನ ಕಪಿಯೂರರೇ, ನನಗೆ ಶಕ್ತಿ ಇದ್ದರೆ ಅವನನ್ನು ಮುಂದಕ್ಕೆ ಬಿಡುತ್ತೇನೆ. ಜಟಾಯುಗಳ ಪದ್ಧತಿಯಿಂದ ಹೋರಾಡಿ ಸೂರ್ಯ ಮಂಡಲದವರೆಗೂ ಆಡಿ ರೆಕ್ಕೆಗಳು ಸುಟ್ಟಿಕೊಂಡು ಬಿದ್ದು ಚಲಿಸಲಾಗುತ್ತಿದ್ದ ನಾನು ಏನು ತಾನೇ ಮಾಡಲಿ? ನಿಮ್ಮ ರಾಮಜ್ಞಾನವನ್ನು ಕೇಳಿದ ನನ್ನ ರೆಕ್ಕೆಗಳು ಚಿಗುರಿ ಬಂದಿರುವವು. ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ಅಯ್ಯ ಅಯ್ಯ ಮಾರುತಿ, ಪಕ್ಷಿಗಳಿಗೆ ಸೂಕ್ಷ್ಮವಾದ ದೃಷ್ಟಿಯನ್ನು ತಿಳಿದಿದ್ದೇನೆ. ತನ್ನ ಸೂಕ್ಷ್ಮ ದೃಷ್ಟಿಯಿಂದ ಆ ರಾವಣ ನೆಲೆಯನ್ನ ನಾನು ಅರಿತು ಬಲ್ಲೆಯ. ಆಂಜನೇಯ, ರಾವಣನು ಮಹಾಪರಾಕ್ರಮಿಯು. ತ್ರಿಕುಟಾಚಲ ಪರ್ವತದ ಮೇಲೆ ಕುಳಿತುಕೊಂಡು ಲಂಕಾ ನಗರವನ್ನು ಕಟ್ಟಿ ಲೋಕ ಕಂಟಕನಾಗಿ ಮೆರೆಯುತ್ತಿರುವನು. ಈ 100 ಯೋಜನೆಗಳ ಲಂಕಾ ಸಮುದ್ರವನ್ನು ದಾಟಿ ಲಂಕೆಗೆ ಹೋದರೆ ರಾವಣನು ಸಿಕ್ಕುವೆನು. ನೀರಿನಲ್ಲಿ ನಾಯಿನೂ ಬರುವುದು.
ಅಂಗದ ಮಾರುತಿ. ಚಿಂತಿಸಿದ್ರಿ, ನಡೆಯಿರಿ. ಇನ್ನು ಆ ಶತಯೋಜನ ವಿಚಾರದ ಸಾಗರ ಕಡೆ ಹೋಗಿ ನೋಡೋಣ. ಆಗಲಿ ಮಾರುತಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಅಂಗದ ಅಂಗದ ಮಾರುತಿ. ನೋಡಿದ ಈ ಶತಯೋಜನ ವಿಸ್ತಾರವಾದ ಸಾಗರವನ್ನ ಹೌದು ಮಾರುತಿ. ಎಷ್ಟು ಅದ್ಭುತವಾಗಿರುವುದು. ಗಗನವತಾಗ ನೀರ್ ಪಳುಕುವ ಗಗನವತಾಗ ನೀರ್ ಪಳುಕುವ ತುಂಗದ ರಂಗ ಸಂಗಮೇ ಗಗನವತಾಗ ನೀರ್ ಪಳುಕುವ ಗಗನವತಾಗ ನೀರ್ ಪಳುಕುವ ತುಂಗದ ರಂಗ ಸಂಗಮೇ ಅಗಣಿತ ಬಾನ ಮೀನು ಮುತ್ತು ರತ್ನ ವರತ್ನ ವಿಧಮ ಅಗಣಿತ ಬಾನ ಮೀನು ಮುತ್ತು ರತ್ನ ನವರತ್ನ ವಿಧಮ ಸೊಗೆಯುಪುಗೆ ಅಚ್ಚರಿಯ ಬೀರಿ ಸೊಗೆಯುಪುಗೆ ಅಚ್ಚರಿಯ ಬೀರಿ ಮಹಾಪುಟ ವಾರಣ ಅಂದದ ಮಾರುತಿ. ನೋಡಿದ್ಯಾ ಈ ಶತಯೋಜನ ವಿಸ್ತಾರವಾದ ಸಾಗರವನ್ನ ಎಷ್ಟು ಅದ್ಭುತವಾಗಿರುವುದು. ಅಂದದ ಮಾರುತಿ. ನಾನು ಕ್ಷಣಕಾಲ ರಾಮಧ್ಯಾನ ಮಾಡುತ್ತೇನೆ. ಆಗಲಿ ಮಾರುತಿ. ತಾತ ಎಷ್ಟು ಜನ ಆರಂಭ ಬರಬಹುದು ತಿಳಿಯುವಂತನಾಗಿ. ತಾತ ಜಾಂಬುವಂತರೇ, ನೀವು ಎಷ್ಟು ಯೋಜನ ಆರಬಲ್ಲಿರಿ? ಕುಮಾರ, ನಾನು 90 ಯೋಜನವನ್ನು ಆರಬಲ್ಲೆನು, ಮತ್ತೆ ಹಿಂದಿರುಗಿ ನಾನು ಬರಲಾರೆನು. ಮುಂದೆ ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? 100 ಯೋಜನ ಆರಬಲ್ಲೆನು. 100 ಯೋಜನ ಆರಬಲ್ಲೆನು, ಬರಲಾರೆನು ವಾರಿ ಹಿಂದಕ್ಕೆ. ಹೇಳಿರಿ ಹೇಳಿರಿ ಲೀಲೆಯೊಳೆಲ್ಲರೂ ಮೇಲಾಗಿ ವಾದಿಯಾದಾಡುವ. ತಾತ, ನಾನು 100 ಯೋಜನವನ್ನು ಆರಬಲ್ಲೆನು, ಆದರೆ ಹಿಂದಿರುಗಿ ಬರಲಾರೆನದು ತಾತ. ಆಂಜನೇಯ, ಮಾರುತಿ, ನಮ್ಮಿಂದ ಸಾಧ್ಯವಾಗದ ಕೆಲಸವನ್ನು ನೀನು ಮಾತ್ರ ಮಾಡಬಲ್ಲೆ ಮಾರುತಿ. ಜೈ ಶ್ರೀರಾಮ್. ಅಂಗದ ಕುಮಾರ, ಶ್ರೀರಾಮಚಂದ್ರ ಕಾರ್ಯಕ್ಕೆ ಇಷ್ಟೊಂದು ಬೇಡಿಕೆಯೇ? ರಾಮದೂತನಾದ ನನಗೆ ಚಿಂತಿಸಿದರು. ಈ ಪೂಜೆ ಸಾಮಾನು ಕವರ್ ಒಳಗಡೆ ಮೊಬೈಲ್ ಕವರ್ ಆಗಿದೆ. ಯಾರು
ಶತಯೋಜನ ವಿಸ್ತಾರವಾದ ಸಾಗರವನ್ನು ಲಕ್ಷ್ಯವಿದ್ದು ಲಂಘಿಸಿ ಕ್ಷಿಪ್ರದಲ್ಲಿ ಸೀತಾಮಾತ ಕುಶಲವಾರ್ತೆ ನದಿ ಬರುವಲ್ಲದೆ ಆ ರಾವಣನ ಬಲಾಬಲವನ್ನು ವೀಕ್ಷಿಸಿ ಬರುತ್ತೇನೆ. ಅಲ್ಲಿಯವರೆಗೂ ರಾಮಧ್ಯಾನವನ್ನು ಮಾಡುತ್ತಾ ಈ ಸಮುದ್ರದ ತೀರ ಕಾಯ್ತೆ ಆಗಬಹುದೇ? ಅಂಗದ ಕುಮಾರ, ಮಾರುತಿ, ತಾತ, ಜಾಂಬವಂತರೇ, ಕುಳಿತುಕೊಳ್ಳಿ. ರಾಮಧ್ಯಾನ ಮಾಡ್ತಾ ಕುಳಿತುಕೊಳ್ಳಿರಿ. ಹಾಗೆ ಆಗಲಿ ಮಾರುತಿ. ಸುರಕುಲವನಿಂಸಿಸಿ ನಿಷ್ಕರುಣತಾ ನೆನೆಸಿ ಸುರಕುಲವನಿಂಸಿಸಿ ನಿಷ್ಕರುಣತಾ ನೆನೆಸಿ ಜಗವ ಬೋಧಿಸುತ್ತಿರ್ಪ ಸುರಕುಲವನಿಂಸಿಸಿ
ದುರುಳದ ಶಾಸನನ ಪುರವಿದ ದುರುಳದ ಶಾಸನನ ಪುರವಿದ ದುರುಳ ದಶಾಶನನ ಪುರವಿದ ನಿರೀಕ್ಷಿಸಿದನು ಸುಖದಿ ಶ್ರೀ ರಾಮಚಂದ್ರನ ಕೃಪೆಯಿಂದ ರಾಮ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲ ಕಂಡು ಹಿಡಿದರೆ ಚೆಂಡುವೆ ಫಲ ಕಂಡು ಹಿಡಿದರೆ ಚೆಂಡುವೆ ಬಲ ದಂಡನ ಲಂಕಾ ನಗರವ ಮನೆ ಮಂಡಲವನಿ ದಂಡನ ಲಂಕಾ ನಗರವ ಗಗನ ಕಾಲಕ್ಕೆ ಹೋಗೆವ ಕಲ್ಲುಗಳ ಮೇಲೆ ಬಿಗಿಯು ಎಲ್ಲಿಗೆ ಗಗನ ಕಾಲಕ್ಕೆ ಹೋಗೆವ ಕಲ್ಲುಗಳ ಮೇಲೆ ಬಿಗಿಯು ಗಗನ ತಲಕ್ಕಿಂತ ಹೋಗೆವ ಕಲ್ಲುಗಳ ಮೇಲೆ ಬಿಗಿಯು ಎಲ್ಲಿಗೆ
ಮತ ಕೈಲಾಸ ತೋತಿ ತಳತಳ್ಳಿಸಿ ಗಗನವ ಬೆಳಗಿರಿ ತೊಳಪಾಹೆ ಮತ ಕೈಲಾಸ ತೋತಿ ತಳತಳ್ಳಿಸಿ ಗಗನವ ಬೆಳಗಿರಿ ತಳ 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 ತಳ್ಳಿಸಿ ಗಗನವ ಬೆಳಗಿರಿ ತಳ 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 ತಳಿಸಿ ಗಗನವ ಬೆಳಗಿರಿ ತಳ ತಳ ತಳಿಸಿ ತಳ 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 ತಳಿಸಿ ತಳ 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 ತಳಿಸಿ ಗಗನವ ತ್ರಿಕೂಟ ಜಲದ ಮೇಲೆ 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 ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಪಚ್ಚಲಿ ಪಥೈತನ ಹೋಗಳಲಿ ಬರಿ ಪಚ್ಚಲಿ ಪಥೈತನ ಹೋಗಳಲಿ ಲಂಕಾ ನಗರವ ಹಣಿಮಂಡಲವನ್ ಕರ್ಣನ ಲಂಕಾ ನಗರವ ಇದೆಯಲ್ಲವೇ ಲಂಕಾ ನಗರ ಎಂತಹ ವೈಭವಿತವಾದ ಸೌಧಗಳ ನಗರ. ಅದ್ಭುತ ಅದ್ಭುತ ರಾಮಚಂದ್ರ, ನಿನ್ನಯ ಮಹಿಮೆಯು ಅಪಾರ. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯವನ್ನು ಮಾಡಲು ಬಂದ ಮೈನಾಕ ಬರ್ತವನ್ನು ತಿರಸ್ಕರಿಸಿ ಬಂದದ್ದು. ನಾಗ ಮಾತೆಯಾದ ಸುರಸೆ ದರ್ಪವನ್ನು ಅಡಗಿಸಿದ್ದು. ನನ್ನ ನೆರಳನ್ನು ಹಿಡಿದು ನನ್ನನ್ನು ಚಲಿಸಂತೆ ಮಾಡಿದ ಸಿಂಹಿಕೆ ಎಂಬ ರಕ್ಷಿಯ ಶರೀರದಲ್ಲಿ ಸೂಕ್ಷ್ಮ ರೂಪದಲ್ಲಿ ಪ್ರವೇಶಿಸಿ ಹಾಗೆ ಉದರವನ್ನು ಸಿಡಿಕೊಂಡು ಹೊರಕ್ಕೆ ಬಂದದ್ದು. ಇದೆಲ್ಲವೂ ನಿನ್ನ ಮಹಿಮೆಯಿಂದಲವೇ ತಂದೆ ರಾಮಚಂದ್ರ. ಪ್ರಭು, ನಿನ್ನಯ ಪೂರ್ಣ ಅನುಗ್ರಹ ಸದಾ ನನ್ನ ಮೇಲೆ ಪೂರ್ಣವಾಗಿರಲಿ ತಂದೆ. ಈಗ ಮಧ್ಯರಾತ್ರಿ ಸಮಯ, ನಾನೀಗಲೇ ಸೂಕ್ಷ್ಮ ರೂಪದಲ್ಲಿ ಪುರವನ್ನು ಪ್ರವೇಶಿಸಿ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸುತ್ತೇನೆ. ಜಯ ಜಯ ಶ್ರೀರಾಮ್. ರಂಗದ ಪವಳದ ಜಗದು ನೀರಿದ ದಿನಕರನಾದನ ಕಡಬಳೆಯಲ್ಲಿ ಚೆನ್ನಿನ ಕೋಟೆಯ ಹೊನ್ನಿನ ಒಳಪು, ಚೆನ್ನಿನ ಕೋಟೆಯ ಹೊನ್ನಿನ ಒಳಪು, ಚೆನ್ನಿನ ಕೋಟೆಯ ಹೊನ್ನಿನ ಒಳಪು, ಚೆನ್ನಿನ ಕೋಟೆಯ ಹೊನ್ನಿನ ಒಳಪು ಎನಿತು ಗಣತು ಮಿಗೆ ಶೋಭು ಪುದನ, ಎನಿತು ಗಣತು ಮಿಗೆ ಶೋಭು ಪುದಮ ನಾಗಲೋಕ ಸುರದಿಗೆ ಸಮನನ ಪದ, ನಾಗಲೋಕ ಸುರದಿಗೆ ಸಮನನ ಪದ ಎನಿತು ನಗರವಿದು ಶೋಭು ಪದ ಮಿಗೆ ಸೊಗಸೆ, ಮಿಗೆ ಸೊಗಸೆ, ಮಿಗೆ ಸೊಗಸೆ. ಲಂಕಾಪಟ್ಟಣದ ಹೊರಾಂಗಣವೇ ಇಷ್ಟು ಅದ್ಭುತವಾಗಿರುವುದಲ್ಲ, ಇನ್ನು ಒಳಾಂಗಣ ಹೇಗಿರಬಹುದು? ರಾಮಚಂದ್ರ, ಈಗ ಮಧ್ಯರಾತ್ರಿ ಸಮಯ, ನಾನೀಗಲೇ ಸೂಕ್ಷ್ಮ ರೂಪದಲ್ಲಿ ಪ್ರವೇಶಿಸಿ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸ್ತೇನೆ. ಜಯ ಜಯ ಶ್ರೀರಾಮ್.
ದೂರದೊಳಗೆ ಘೋರ ಪರಾಕ್ರಮ ದೂರದೊಳಗೆ ಘೋರ ಪರಾಕ್ರಮ ದೂರದೊಳಗೆ ಹೊರವನ್ನು ಪಡೆದಿಯೋ ಸರಸಿಜ ಭವನೋ ಹೊರವನ್ನು ಪಡೆದಿಯೋ ಸರಸಿಜ ಭವನೋ ಹರಿಸಬರೋರು ಹರಿಸಬರೋರು ತ್ರಿಲೋಕವಿಖ್ಯಾತ ಪರಾಕ್ರಮಿಯಾದ ರಾವಣೇಶ್ವರರ ತಂಗಿಯಾದ ನಾನೇ ಲಂಕಿಣಿಯು ನನ್ನ ಪರಾಕ್ರಮಕ್ಕೆ ಮೆಚ್ಚಿ ನಮ್ಮ ಅಣ್ಣನಾದ ರಾವಣೇಶ್ವರನು ಈ ಲಂಕಾ ನಗರದ ಭಾರವನ್ನು ನನಗೆ ವಹಿಸಿರುವನು. ಅಲ್ಲದೆ ಯಕ್ಷ ಕಿನ್ನರ ಕಿಂಗ್ಪುರುಷ ಗಂಧರ್ವಾದಿಗಳು ನನ್ನನ್ನು ನೋಡಿದ ಮಾತ್ರದಲ್ಲಿ ತತ್ತರಿಸಿ ಗಡಗಡ ನಡುಗಿ ಬೆದರಿ ಬೆಂಡಾಗಿ ಓಡಿ ಹೋಗುವರು. ಈ ನಗರದೊಳಗೆ ನನ್ನ ಅಪ್ಪಣೆ ಇಲ್ಲದೆ ಒಂದು ಗಂಡು ನಡವು ಸಹ ಪ್ರವೇಶಿಸುವಂತಿಲ್ಲ. ನಾನು ಕ್ಷಣಕಾಲ ನಿದ್ರೆ ಬರುತ್ತಿರುವುದು ನಿದ್ರಿಸುವೆನು. ರನ್ನದ ಪವಳದ ಜನಗೊನೆ ಮೀರಿದ ದಿನಕರನ ಕಂಕಡ ಬಡೆಯಿಲ್ಲದೆ ರನ್ನದ ಪವಳದ ಜನಗೊನೆ ಮೀರಿದ ದಿನಕರನ ಕಂಕಡ ಬಡೆಯಿಲ್ಲ ಕಲ್ಲಿನ ಕೋಟೆಯ ಹೊನ್ನಿನ ಒಳಪು ಕಲ್ಲಿನ ಕೋಟೆಯ ಹೊನ್ನಿನ ಒಳಪು ಕಲ್ಲಿನ ಕೋಟೆಯ ಹೊನ್ನಿನ ಒಳಪು ಜನತು ಗಣತಮಿಗೆ ಶೋಭುವುದಮಗೆ ನಾಗಲೋಕ ಸುರರಿಗೆ ಸಮನೆನಪ ನಾಗಲೋಕ ಸುರರಿಗೆ ಸಮನೆನಪ ಎಲ್ಲಿತು ಜಗರಿಗಿತು ಸೋಪು ಮಿಗ ಸೊಗಸೆ ಮಿಗ ಸೊಗಸೆ ಮಿಗ ಸೊಗಸೆ. ಯಾವಳೋ ರಕ್ಕಸಿಯು ಬಾಗಿಲ ಬಳಿಯಲ್ಲೇ ಮಲಗಿರುವಳಲ್ಲ. ಇರಲಿ, ಈಕೆಯನ್ನು ಎಚ್ಚರಿಸಿ ಮಾತನಾಡಿಸಿ ಲಂಕಾ ಪಟ್ಟಣದ ವಿವರವೆಲ್ಲವನ್ನು ಅರಿತು ನಂತರ ಮುಂದೆ ಸಾಗುತ್ತೇನೆ. ಯಾರು ಯಾರು ನನ್ನನ್ನು ಎಚ್ಚರಿಸಿದವರು? ಇಲ್ಲ, ನನ್ನ ಮನಸ್ಸೇ ನನ್ನ ಎಚ್ಚರಿಸಿದ ಕಾಣಿಸ್ತಿರುವುದು. ಇರಲಿ, ಕ್ಷಣಕಾಲ ಮಲಗುವೆನು. ಮಧ್ಯರಾತ್ರಿ ವೇಳೆಯಲ್ಲೇ ಮಧ್ಯರಾತ್ರಿ ವೇಳೆಯಲ್ಲೇ ಸದ್ದು ಮಾಡದೆ ಬಾಂಧವನೋರು ಸದ್ದು ಮಾಡದೆ ಬಾಂಧವನೋರು ಕಳ್ಳನಲ್ಲ ಕಾಳೆ ನಾನು, ಕಳ್ಳನಲ್ಲ ಕಾಳೆ ನಾನು, ಚುಲ್ಲ ಲಂಕಿಣಿ ಕೇಳೆ ನೀನು. ಲಂಕಿಣಿ ಚುಲ್ಲ ಲಂಕಿಣಿ ಕೇಳೆ ನೀನು, ಒಳ್ಳೆ ವಾಯು ಪುತ್ರ ಹನುಮ, ಒಳ್ಳೆ ವಾಯು ಪುತ್ರ ಹನುಮ. ಕೇಳಲೆ ದಾನವಿಗೆ ಈ ರೀತಿ ಹೇಳುವೆ, ಕೇಳಲೆ ದಾನ
ಶುದ್ಧ ಕಳ್ಳದಿಂದ ಕೊಲ್ಲುವ ಶುದ್ಧ ಕಳ್ಳದಿಂದ ಕೊಲ್ಲುವ ಬುದ್ಧಿ ಕೊಲ್ಲುವೆ ನೀವಿಸಲಾಗೆ ಯಾರೋ ಯಾರಲ್ಲವ ವಾದಲ ಯಾರೋ ಯಾರಲ್ಲವ ಅಲ್ಲ ಈ ಲಂಕಿಣಿ ಕಿಣಿ ಕಿಣಿ ಕುಣಿ ಕುಣಿ ಈ ನಿನ್ನ ಸ್ಫುರದ್ರೂಪವನ್ನು ಕನಸಿನಲ್ಲಿಯೂ ಕಾಣೆ. ಆ ಬ್ರಹ್ಮನು ಬಹಳ ಕಷ್ಟಪಟ್ಟು ಇವಳನ್ನು ಸೃಷ್ಟಿಸಿರಬೇಕು. ಎಲ್ಲವೋ ಲಂಕಿಣಿ ಸ್ವಲ್ಪ ತಾಳು ಪುರವನ್ನೊಂದು ನೋಡಿ ಬಂದ್ಬಿಡ್ತೇನೆ. ಎಲ್ಲವೋ ಕಪಿಯೇ, ನನ್ನರ ಮನೆಗೆ ಬಂದು ನನಗೆ ಪರಾಶ್ಚಯವನ್ನು ಮಾಡುವೆಯಾ? ನೋಡುತ್ತಿರು, ನಿನ್ನನ್ನು ಪುರವನ್ನು ತೋರಿಸುವುದಿಲ್ಲ, ಯವಲೋಕಕ್ಕೆ ಕಳಿಸುವೆನು. ನಾನು ಆರು ಬಲ್ಲೆಯ ಶ್ರೀರಾಮಚಂದ್ರ ಧೂತ ಹನುಮಂತ. ನೀನ್ ಯಾರಾದರೇನಂತೆ ನನ್ನನ್ನು ಜಯಿಸಲು ಸರಿ. ಜಯಿಸದೆ ಹೋಗುವುದಿಲ್ಲ. ಒಂದು ಪಂಥವನ್ನು ಮಾಡಿಕೊಳ್ಳೋಣ. ಆಗಲಿ. ಮೊದಲು ನೀನು ನನ್ನ ಬೆನ್ನಿನ ಮೇಲೆ 3 ಸಾರಿ ನಿನ್ನ ಮುಚ್ಚಗಾತನ ಪ್ರಹಾರ ಮಾಡು. ನಂತರ ನಾನು ಬದುಕಿ ಉಳಿದಿದ್ದಾದರೆ ನನ್ನ ಒಂದು ಮುಚ್ಚಗಾತವನ್ನು ಸಹಿಸಿಕಾಗಬಹುದೇ? ಆಗಲಿ. ಮಲ್ಲ ಯುದ್ಧಕ್ಕೆ ನಿಲ್ಲು. ಜೈ ಶ್ರೀರಾಮ್. ಜೈ ಮಹಾಕಾಳಿ. ಜೈ ಮಹಾಕಾಳಿ. ಜೈ ಶ್ರೀರಾಮ್. ಎಲ್ಲವೋ ಕಪಿಯೇ, ನನ್ನ ಒಂದು ಗುದ್ದಿಗೂ ಸಾಯಲಿಲ್ಲವಲ್ಲ. ಇರಲಿ, ಇನ್ನೂ 2 ಇರವು. ನೋಡುತ್ತಿರು ನಿನ್ನ ಪರಾಕ್ರಮವನ್ನು. ಎಲ್ಲವೋ ಜೈ ರಾವಣೇಶ್ವರ. ಜೈ ಶ್ರೀರಾಮ್. ಎಲ್ಲವೋ ಕಪಿಯೇ, ನನ್ನ 2 ಗುದ್ದಿಗೂ ಸಾಯಲಿಲ್ಲ. ಇದು ಕೊನೆ ಅಂತ್ಯ. ನಿನ್ನ ಮನೆ ದೇವರನ್ನು ನೆನೆಸಿಕೋ, ನಿನ್ನ ಕಥೆಯನ್ನು ಮುಗಿಸಿ ಬಿಡುವನು. ರಾಮಚಂದ್ರ ರಾಘವ ಪ್ರಭಾ ರಾಮಚಂದ್ರ. ಜೈ ಶ್ರೀರಾಮ್. ಜೈ ಮಹಾಕಾಳಿ. ಜೈ ಜೈ ವೀರ ಸಮರ್ಥ. ನನ್ನ 3 ಗುದ್ದಿಗೂ ಸಾಯಲಿಲ್ಲವಲ್ಲ. ಇರಲಿ. ಲಂಕಿಣಿ ಅಯ್ಯ ರಾಜೇ, ಅಯ್ಯ ರಾಜೇ. ರಾಜನೂ ಇಲ್ಲ ಏನೂ ಇಲ್ಲ, ಸ್ವಲ್ಪ ನಿಧಾನಿಸು. ಆ, ನಿನ್ನ ಶಾಪ ವಿಮೋಚನಾ ಕಾಲ ಹತ್ರ ಬಂದಿದೆ. ಇಷ್ಟೊಂದು ಏಕೆ ಅವಸರ? ಅಯ್ಯ ಅಯ್ಯ ಬೇಡ ಕಡೆ, ಇಬ್ರು ರಾಜಿ ಆಗ್ಬಿಡೋಣ. ನಿನ್ ಬಿಡ್ತೀನಿ ಹಾಗೆ. ರಾಜಿ ಸಲ್ಲದು ಸಲ್ಲದು. ಶಾಪ ವಿಮೋಚನೆ ಆಗಬೇಕಾದರೆ ಹನುಮಂತನ ಪ್ರಹಾರ ಆಗಲೇಬೇಕು ಅಲ್ಲವೇ? ಆಗಲಿ ಕುಳಿತುಕೋ. ಆಗಲಿ ಆಗಲಿ. ಸ್ವಲ್ಪ ನಿಧಾನ ಗುದ್ದಯ್ಯ, ನಾನು ನಿನಗೆ ಕುಳಿತುಕೋ ಗುದ್ದಿ ಅಮ್ಮ, ಸಾಕಾಗ್ಬಿಟ್ಟಿದ್ದೀನಿ. ಕುಳಿತುಕೋ ತಾಯಿ. ಆಹಾ ಅದ್ಭುತ. ಸ್ವಲ್ಪ ನಿಧಾನ. ಜೈ ಶ್ರೀರಾಮ್. ಜೈ ಮಹಾಕಾಳಿ. ಅಯ್ಯ ರಾವಣೇಶ್ವರ, ಏ ಆಂಜನೇಯ, ನನ್ನ ಆ ಬ್ರಹ್ಮನ ಕೊಟ್ಟ ಶಾಪವು ವಿಮೋಚನೆ ಆಯಿತು. ನೀನು ಬಂದ ಕಾರ್ಯವನ್ನು ಮುಗಿಸಿಕೊಂಡು ಹೋಗು. ಅದು ನಮ್ಮ ಅಣ್ಣನ ಅರಮನೆಯು ಇಲ್ಲಿ ಕಾಣುವುದು. ನೀನು ಬಂದ ಕಾರ್ಯವನ್ನು ಮುಗಿಸಿಕೊಂಡು ಹೋಗುವಂತರಾಗು. ನಿನ್ನನ್ನು ಸಮುದ್ರಕ್ಕೆ ಬಿಸಾಡಲೇ? ದಯವಿಟ್ಟು ನಾನೇ ಹೋಗ್ಬಿಟ್ಟೆ. ನವನೆಲ್ಲವ ಸುತ್ತಿದೆ ನಲ್ಲದೆ ಪದನವನೆಲ್ಲವ ಸುತ್ತಿದೆ ನಲ್ಲದೆ ಚಿತ್ರದ ಅರಮನೆಯ ಕಂಡನು ನಾನು. ಚಿತ್ರದ ಅರಮನೆಯ ಕಂಡನು ನಾನು. ವಿಚಿತ್ರದ ಅರಮನೆಯ ವಿಚಿತ್ರದ ಅರಮನೆಯ ಕಂಡನು ನಾನು. ಸೀತೆಯ ಕಾಣುವ ರೀತಿ ನಾವುದು ಮಾತೆಯ ಪಾದವನಾರೆಂದು ಕಾವೆನು. ಸೀತೆಯ ಕಾಣುವ ರೀತಿ ನಾವುದು ರಾಮ.
ಅಯೋಧ್ಯವನ್ನು ಪ್ರವೇಶಿಸಿ 3-4 ದಿನಗಳಾದರೂ ಎನ್ನಮ್ಮ ಸೀತಾಮಾತೆಯ ದರ್ಶನವಿಲ್ಲವಲ್ಲ. ಹೀಗೇನು ಮಾಡಲಿ? ರಾಮಚಂದ್ರನಿಗೆ ಏನೇನು ಉತ್ತರಿಸಲಿ? ಈ ಪಾರ್ಶ್ವದಲ್ಲಿ ನೋಡಿದರೆ ನೋಡಲಾರೆ ಈ ರಕ್ಕಸರು ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ತಾನಮತ್ತರಾಗಿ ಮೈ ಮೇಲಿನ ವಸ್ತ್ರದ ಅರಿವಿಲ್ಲದೆ ಬಿದ್ದಿರುವರು. ನೋಡಲಾರೆ ಏನು ಮಾಡಲಿ? ಲಂಕಾಪಟ್ಟಣ ದೈತ್ಯ ರಕ್ಕಸರ ಅಂತಃಪುರ ಎಲ್ಲವನ್ನು ಹುಡುಕಾಡಿದರು. ಎನ್ನಮ್ಮನ ಸುಳಿವೇ ಇಲ್ಲವಲ್ಲ. ಹೀಗೇನು ಮಾಡಲಿ? ಎನ್ನಮ್ಮನ ಎಲ್ಲೆಂದು ಹುಡುಕಲಿ? ಶ್ರೀರಾಮಚಂದ್ರನಿಗೆ ಏನೆಂದು ಉತ್ತರಿಸಲಿ? ಹೀಗೇನು ಮಾಡಲಿ? ಅವಧಿಯು ಮುಗಿತಾ ಬಂದಿರುವುದು. ಆ ರಾವಣನ ಅಂತಃಪುರವನ್ನು ಒಮ್ಮೆ ಹುಡುಕಿ ನೋಡಲಿ. ಛ ಛ ಛ! ನನ್ನಮ್ಮ ಸೀತಾಮಾತೆ ರಾವಣನೊಡನೆ ಸಲ್ಲದು. ಆದರೂ ರಾಮಚಂದ್ರ, ನಿನ್ನ ಅನುಗ್ರಹವಿದ್ದಂತಾಗಲಿ ತಂದೆ. ಆ ರಾವಣನ ಅಂತಃಪುರವನ್ನು ಒಮ್ಮೆ ಹುಡುಕಿ ನೋಡೇ ಬಿಡುತ್ತೇನೆ. ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ, 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 ರಾಮ ರಾಮ ರಾಮ. ರಾವಣನ ಅಂತಃಪುರಕ್ಕೆ ಬಂದಿರುವೆ ಕಾಣುತ್ತಿರುವುದಲ್ಲ. ಹಾ ನನ್ನಮ್ಮ ಸೀತಾಮಾತೆ, ನನ್ನಮ್ಮ ಜಾನಕಿ ದೇವಿ. ಪ್ರಭು ರಾಮಚಂದ್ರ ಧನ್ಯನಾದನು, ಪ್ರಭು ಧನ್ಯನಾದನು. ಎನ್ನಮ್ಮ ಇಲ್ಲೇರುವರು ತಂದೆ. ಅಮ್ಮ ಜಾನಕಿ ದೇವಿ, ಅಮ್ಮ. ಹನುಮಂತೇಗೌಡರು ಎಲ್ಲಿದ್ರೆ ಬರಬೇಕು? ಗುಣಮಯ್ಯರ್ ಹನುಮಂತೇಗೌಡರು ಕಚೇರಿ ಹತ್ರ ಬರಬೇಕು. ಅಮ್ಮ ಜಾನಕಿ ದೇವಿ, ಅಮ್ಮ. ಏನಿದೆ ಆಶ್ಚರ್ಯ? ನನ್ನಮ್ಮ ಸೀತಾಮಾತೆ, ನನ್ನಮ್ಮ ಜಾನಕಿ ದೇವಿ ಪರಪುಚುಡನೆ ಏಕಶೆಯಲ್ಲಿ. ಮೋಸ ಹೋದವು ರಾಮಚಂದ್ರ, ಮೋಸ ಹೋದವು. ನೋಡಲಾರೆ ತಂದೆ, ನನ್ನಮ್ಮ ಸೀತಾಮಾತೆ ರಾವಣನೊಡನೆ ಏಕಶೈಲಿ ಬರಿಗಳ ತಂದೆ, ಏಕಶೈಲಿ ರಾಮ ನೋಡಲಾರನ ವನಿತಾಮಣಯ ವಂಚನಯನು ನಾ. ಜನಕ ಸುತೆ ರಾವಣನ ಶಯ್ಯೆಯಲ್ಲಿ ಪವಡಿಸಿರ್ಪಣ. ರಾಮ ಹರಸುತನ ಬಂದೆ ಧರಣಿ ಜಯ, ಹರಸುತ ನಾ ಬಂದೆ.
ಮಹಾಸಾಧ್ವಿಯಂದರಿತ ಜನಕ ಸುತೆ ಸೀತೆಯ ರಾಮ 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 ಜನಕನು ದರದಲ್ಲಿ ಜನಿಸಿ ಜನಕನು ದರದಲ್ಲಿ ಜನಿಸಿ ಘನ ಮಕೇಶನ ಕರವ ಪಿಡಿದು ಜನಕನು ದರದಲ್ಲಿ ಜನಿಸಿ ಖರ ಮಗೇಶನ ಕರವ ಪಿಡಿದು ತನುಜಂಗೆ ಮರುಳಾಗಿ ತಾನು ಧನುಜಂಗೆ ಮರುಳಾಗಿ ತಾನು ತನುಜಗೆ ಮರುಳಾಗಿ ತಾನು ಧನುಜಂಗೆ ಮರುಳಾಗಿ ತಾನು ಜನಕ ಜಾತೆ ಪವಡಿಸಿ ಜನಕ ಜಾತೆ ಪವಡಿ ಆಯದೇನು ಮೋಸಕ ಏನು ದೈವವೇ 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 ಆಸೆಯಿಂದ ಬಂದ ಕಾರ್ಯ ಮೋಸವಾಯಿತು ಅಯ್ಯೋ ರಾಮ ರಾಮಚಂದ್ರ ಆಸೆಯಿಂದ ಬಂದ ಕಾರ್ಯ ಮೋಸವಾಯಿತಯ್ಯ ರಾಮ ಆಸೆಯಿಂದ ಬಂದ ಕಾರ್ಯ ಆಸೆಯಿಂದ ಬಂದ ಕಾರ್ಯ ಮೋಸವಾಯಿತಯ್ಯ ಆಯಿದೇನು ಮೋಸಕ ಆಯಿದೇನು ದೈವವೇ 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 ಮೋಸ ಹೋದೆವು ರಾಮಚಂದ್ರ, ಮೋಸ ಹೋದೆವು. ನನ್ನಮ್ಮ ಸೀತಾಮಾತೆ, ನನ್ನಮ್ಮ ಜಾನಕಿ ದೇವಿ ಪರಪುರುಷನೊಡನೆ ಏಕಶೈಯಲ್ಲಿ ಮಲಗಿರುವಳು ತಂದೆ, ಏಕಶಯ್ಯಲ್ಲಿ ಮಲಗಿರುವಳು. ಏನು ಮಾಡಲಿ, ಹೀಗೇನು ಮಾಡಲಿ ರಾಮಚಂದ್ರ, ಹೀಗೇನು ಮಾಡಲಿ? ಇವಳನ್ನು ಒಂದೇ ಯಾಜಿಗೆ ಅಪ್ಪಳಿಸಲೇ. ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಅಮ್ಮ, ಅಮ್ಮ ಸೀತಾಮಾತೆ,
ಅಮ್ಮ, ನಿನ್ನಂತಹವಳೆ ಹೀಗಾದ ಮೇಲೆ ಹಲೋ, ತಾಂತ್ರಿಕ ಚೀಟಿ ಏನದು? ಸಾಮಾನ್ಯ ಜನರ ಪಾಡೇನು ತಾಯಿ? ಪಕ್ಕದಲ್ಲಿ ನೀಡಲಾಗುತ್ತಿದೆ. ತಾಂತ್ರಿಕ ಚೀಟಿಯನ್ನು ದೇವಸ್ಥಾನದ ಪಕ್ಕದಲ್ಲಿ ನೀಡಲಾಗುತ್ತದೆ. ಏನು ಮಾಡಲಿ? ಏನು ಮಾಡಲಿ? ದಯವಿಟ್ಟು ಭಕ್ತಾದಿಗಳು ತಾಂತ್ರಿಕ ಚೀಟಿಯನ್ನು ಪಡೆದು ಅನುಸರಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ರಾಮಚಂದ್ರರು ಸೀತಾಮಾತೆಯ ಕೆಲವು ಕುರುಗಳನ್ನು ತಿಳಿಸಿದ್ದರು. ನಾನು ಅವುಗಳನ್ನು ಪರೀಕ್ಷಿಸಲೇ ಇಲ್ಲವಲ್ಲ. ರಾಮಚಂದ್ರ, ನಿನ್ನೆಯ ಅನುಗ್ರಹವಿದ್ದಂತಾಗಲಿ ತಂದೆ. ಭಕ್ತಾದಿಗಳಿರಂತೆ ತಾಂತ್ರಿಕ ಚೀಟಿಯನ್ನು ನೀಡಲಾಗುತ್ತಿದೆ. ದಯವಿಟ್ಟು ಅಂತರ ಕರ್ಕೊಳ್ಳೋರು ರಸೀದಿನ ಪಡೆದು ಅಂತ ಕರ್ಸ್ಕೋಬೇಕಂತ ಕೇಳ್ಕೊತಾ ಇದ್ದೀವಿ. ರಾಮಚಂದ್ರ, ಪ್ರಭು, ರಾಘವ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸಲಾಂಚನವಿಲ್ಲ ಮುಂಗೈಯ ಮೇಲೆ, ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ, ಮತ್ತೆರಡು ಮಡೆಗಳಿಲ್ಲ ಪದುಮಲೋಚನ ಮಾತೆ ಸೀತೆ ಇವಳಲ್ಲ, ನನ್ನಮ್ಮ ಸೀತೆ ಇವಳಲ್ಲ. ರಾಮಚಂದ್ರ, ಈಕೆಯು ನನ್ನಮ್ಮ ಸೀತಾಮಾತೆಯಲ್ಲ, ನನ್ನಮ್ಮ ಜಾನಕಿ ದೇವಿಯಲ್ಲ, ಆ ದಶಕಂಠ ರಾವಣ ಪತ್ನಿಯಾದ ಮಂಡೋದರಿಯು. ರಾಮಚಂದ್ರ, ಅರಿಯದೆ ಮಾತನಾದ ನನ್ನ ಅಪರಾಧವನ್ನು ಮನ್ನಿಸು ತಂದೆ. ಪ್ರಭು ಲಕ್ಷ್ಮಣ ಸ್ವಾಮಿ, ನನ್ನ ಈ ಅಪರಾಧವನ್ನು ಮನ್ನಿಸು ತಂದೆ. ಅಮ್ಮ, ಅಮ್ಮ ಜಾನಕಿ ದೇವಿ, ನನ್ನ ತಪ್ಪನ್ನು ಮನ್ನಿಸು ತಾಯಿ. ಹೀಗೇನು ಮಾಡಲಿ, ಹೀಗೇನು ಮಾಡಲಿ? ಲಂಕಾ ಪಟ್ಟಣ ದೈತ ರಕ್ಕ ಸಂತಪುರ ಎಲ್ಲ ಹುಡುಕರಾದರು ಎನ್ನಮ್ಮ ಸೀತಾಮಾತೆ ಸುಳಿಯಿಲ್ಲವಲ್ಲ. ಹೀಗೇನು ಮಾಡಲಿ? ಒಂದು ವೇಳೆ ಆ ನೀಚ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೊತ್ತು ವೇಗದಿಂದ ಬರುತ್ತಿರುವಾಗ ನನ್ನಮ್ಮ ಸೀತಾಮಾತ ಆ ನೀಚನ ಕೈ ಜಾರಿ ಸಮುದ್ರದ ಮಧ್ಯದಲ್ಲಿ ಏನಾದರೂ ಬಿದ್ದು ಬಿಟ್ಟಳು, ಅಥವಾ ಆ ದಶಗಂಟ ರಾವಣನ ಹಿಡಿದು ನೊಂದು ನನ್ನಮ್ಮ ಪ್ರಾಣ ಹತ್ಯೆಯನ್ನಾದರೂ ಮಾಡಿಕೊಂಡಳು. ಏನು ಮಾಡಲಿ? ಸಮಯವು ಮೀರುತ್ತಿರುವುದು. ಇರಲಿ, ಆ ರಾವಣ ಅಡುಗೋಡಿ ಈ ಲಂಕಾಪಟ್ಟಣ ಹೊತ್ತುಕೊಂಡು ಹೋಗೋನು. ಸೀತಾಮಾತೆ ಶ್ರೀರಾಮಚಂದ್ರ ಹಿಡಿಕೊಳ್ಳಲಿ. ಜೈ ಶ್ರೀರಾಮ್. ಮಾರುತಿ, ಅಶೋಕವನಕ್ಕೆ ಹೋಗು, ಮಾತೆಯ ದರ್ಶನವಾಗುವುದು. ಧನ್ಯ ಧನ್ಯ ಧನ್ಯ, ನಾನು ಈಗಲೇ ಅಶೋಕವನಕ್ಕೆ ಹೋಗೋನು. ಜೈ ಶ್ರೀರಾಮ್. ರಾಮ 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 ಸೀತಾರಾಮ ರಾಮ 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 ಸೀತಾರಾಮ.
ಬಣ್ಣಿವೆ ಅದೆಂತೋ ಬಣ್ಣಿವೆ ಜಾನಗಿ. ಅನುಮಾನವೇಕೆ? ಪುಷ್ಪ ಸುಪ್ಪತ್ತಿಗೆ ಮೇಲೆ ಏ ನನ್ನ 20 ತೋಳಿಗಳಿಂದ ಅಪ್ಪಿ ಮುದ್ದಾಡುವೆನು. ಬಾ ಸುಂದರಿ. ಛೀ ಪಾಪಾತ್ಮನೆ, ಇಂತಹ ಮಾತುಗಳನ್ನಾಡಲು ನಾಚಿಕೆ ಆಗುವುದಿಲ್ಲವೇ ನಿನಗೆ? ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನೀನು ಸಹ ಸುಖದಿಂದ ಬಾಳು. ರಾಮ ರಾಮ ಎಂದು ಹೇಳಿವೆಲ್ಲ, ರಾಮನ ಮೇಲಿನ ಭ್ರಾಂತಿಯಿಂದ ನಿನ್ನ ತಪ್ಪಲಿಲ್ಲವೇ? ಬಾ ಸುಂದರಿ. ಮುದ್ದಾಡುವೆ ಬಾ ಮುದ್ದು ಮೋಹನೆ, ಮುದ್ದೊಂಬುಜದಳ ನಯನೆ ಮುದ್ದಾಡುವೆ ಬಾ ಮುದ್ದು ಮೋಹನೆ ಜಾನಗಿ. ಸೊಗಸಿನ ಕಣಿ ಸೊಬಗಿನ ಮಣಿ, ಸೊಗಸಿನ ಕಣಿ ಸೊಬಗಿನ ಮಣಿ, ಸೊಗಸಿನ ಕಣಿ ಸೊಬಗಿನ ಮಣಿ. ಮುಗವ ತೋರೆ ಮುದ್ದದಿ ನೀರೆ ಜಾನಗಿ, ಮುಗವ ತೋರೆ ಮುದ್ದದಿ ನೀರೆ, ನಗು ನಗುತ್ತಿಲ್ಲಿಗೆ ಬಾಬಾರೆ, ನಗು ನಗುತ್ತಿಲ್ಲಿಗೆ ಬಾಬಾರೆ. ಸುಖ ಪಡುತ್ತವೆ ಕೇಳ್ಮುಗದರ ಬಗ್ಗೆ ಮುದ್ದಾಡುವೆ ಬಾ ಮುದ್ದು ಮೋಹನೆ, ಮುದ್ದೊಂಬುಜದಳ ನಯನೆ ಮುದ್ದಾಡುವೆ ಬಾ ಮುದ್ದು ಮೋಹನೆ ಜಾನಗಿ. ಯೋಚನೆ ಮಿಗಿ ಯೋಚನೆ ನಿರಂತರಿಸು ಗುಣಾಕರೆ ಜಾನಗಿ. ಯೋಚನೆ ಮಿಗಿ ಯೋಚನೆ ನಿರಂತರಿಸು ಗುಣಾಕರೆ, ನಗು ನಗುತ್ತಿಲ್ಲಿಗೆ ಬಾಬಾರೆ, ನಗು ನಗುತ್ತಿಲ್ಲಿಗೆ ಬಾಬಾರೆ. ಸುಖ ಪಡುತ್ತವೆ ಕೇಳ್ಮುಗದರ ಬಗ್ಗೆ ಮುದ್ದಾಡುವೆ ಬಾ ಮುದ್ದು ಮೋಹನೆ, ಮುದ್ದೊಂಬುಜದಳ ನಯನೆ ಮುದ್ದಾಡುವೆ ಬಾ ಮುದ್ದು ಮೋಹನೆ ಮೋಹನೆ ಮೋಹನೆ. ಸುಂದರಿ, ಈ ಅನುಮಾನದಿಂದ ಫಲವಿಲ್ಲ. ಈ ಜಗದ್ವಿಖ್ಯಾತನಾದ ಈ ದಶಕಂಠನು ಸೇರಿ ಸುಖವನ್ನು ಅನುಭವಿಸು. ಪಾಪಾತ್ಮನೆ, ಶ್ರೀರಾಮಚಂದ್ರನ ಪಾದದ ಧೂಳಿಗೂ ಸಮಾನನಲ್ಲದ ನೀನು ಆತನನ್ನು ವಂಚಿಸಿ ನನ್ನನ್ನು ಇಲ್ಲಿಗೆ ಕರೆತಂದಿರುವ ಸಮಾಚಾರವೇನಾದರೂ ಆ ನನ್ನ ಸ್ವಾಮಿಗೆ ತಿಳಿದದ್ದೇ ಆದ್ರೆ ಈ ನಿನ್ನ ಉದರವನ್ನೇ ಸೇಳಿ ಬಿಡುವರು. ಭ್ರಷ್ಟಳೇ, ಜನಪದವನ್ನು ಸಿರಿಯನಲ್ಲ, ಜನಪದವನ್ನು ಸಿರಿಯನಲ್ಲ, ಅದು ಜಗಿತ್ತು ಜಯದರಿಸಿ, ಅದು ಜಗಿತ್ತು ಜಯದರಿಸಿ, ಒನಗೆ ಬಂದ ನೇಲಾಗು ನಾಟ್ಯನೇ ಗುಣಾಟ್ಯನೇ ಭ್ರಾಂತಿ ಇದ್ದೇನೆ ರಮಣೆ, ಭ್ರಾಂತಿ ಇದ್ದೇನೆ ಜಾನಗಿ. ಕಾಡೋಲೆಲ್ಲ ತಿರುಗಿ ತಿರುಗಿ, ಕಾಡೋಲೆಲ್ಲ ತಿರುಗಿ ತಿರುಗಿ, ಬಾಡಿ ಬೊಳ್ಳಲು ಸೋತೇನಿಲ್ಲ, ಬಾಡಿ ಬೊಳ್ಳಲು ಸೋತೇನಿಲ್ಲ, ಕೋಡಿಗದ ನಾಡಿನಿಂದ ಕೇಳಿಸಿದ ಮೂಡನುವ ಭ್ರಾಂತಿ ಇದ್ದೇನೆ ರಾಮನೇ, ಭ್ರಾಂತಿ ಇದ್ದೇನೆ. ರಾಮ ಗೀಮ ಎಂದೋ ನರನ, ರಾಮ ಗೀಮ ಎಂದೋ ನರನ, ನಮವೇ ಬೇಡವೇ ತರುಣಿ, ನಮವೇ ಬೇಡವೇ ತರುಣಿ, ಕಾಮಿನಿ ಕರಿ ಕಾಮಿನಿಯ ಕಾಮನ ಸಂಗ್ರಾಮಕ್ಕೆ ಬಾ ಭ್ರಾಂತಿ ಇದ್ದೇನೆ ರಾಮನೇ, ಭ್ರಾಂತಿ ಇದ್ದೇನೆ. ಪಾಪಾತ್ಮನೆ, ಹರಿಭಯಂಕರವಾದ ನನ್ನ ಸ್ವಾಮಿಗೆ ಎದೆಗೊಟ್ಟು ನಿಲ್ಲಬಲ್ಲಿಯ ನೀನು? ನನ್ನ ಸ್ವಾಮಿಯು ಕೆಣಕಿದ್ದಾದ್ರೆ ಅರೆ ಕ್ಷಣದಲ್ಲಿ ಈ 3 ಲೋಕಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡು.
ವೃಥಾ ನನ್ನ ಸ್ವಾಮಿಯನ್ನು ದೂಷಿಸುವುದರಿಂದ ನಿನಗೆ ಸಿಗುವ ಫಲವಾದ್ರೆ ಏನು? ಅದಕ್ಕಾಗಿ ಹೇಳ್ತಿರುವೆನು, ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನಿನ್ನೊಂದಿಗೆ ಇಡೀ ನಿನ್ನ ರಾಕ್ಷಸ ಕುಲವನ್ನೇ ಉದ್ಧಾರ ಮಾಡಿಕೋ. ಇದೀಗ ಸ್ವಾರಸ್ಯವಾದ ಮಾತು. ದೇವದಾನವ ಗಂಧರ್ವ ಯಕ್ಷ ಕಿನ್ನರ ಸಿದ್ಧ ಸಾಧ್ಯ ವಿದ್ಯಾಧರರೆಲ್ಲರೂ ನನ್ನನ್ನು ಕಂಡರೆ ಗಳಗಳನ್ನು ನಡುಗುವರು. ಹೀಗಿರುವಲ್ಲಿ ರಾಮನಿಗೊಪ್ಪಿಸಿ ಆತನೊಂದಿಗೆ ಸ್ನೇಹವನ್ನು ಬೆಳೆಸಬೇಕಂತೆ. ಭ್ರಷ್ಟಳೇ, ನಿನ್ನ ಔದತು ಪ್ರಬಲವಾಯಿತು. ನಿನ್ನ ನೀಗಲೇ ಕಡಿದು ಭಕ್ಷಿಸುವೆನು. ರಾಮಚಂದ್ರ, ಏನಿದು? ವೀರಾದಿ ವೀರರು ಶೂರಾದಿ ಶೂರರು ಆದ ತಾವು ಒಬ್ಬ ಅಬಲೆಯನ್ನು ಬಲತ್ಕರಿಸಲು ಪ್ರಯತ್ನಿಸುವುದು ವೇದವತಿಯ ಶಾಪವನ್ನು ಮರಿತಿರ ಸ್ವಾಮಿ. ಹೌದು ಮಂಡೋದರಿ, ನೀನು ಹೇಳುವುದೇ ನ್ಯಾಯ. ಜಾನಕಿ, ಈಗಲೂ ನಿನ್ನನ್ನು ಕ್ಷಮಿಸಿದ್ದೇನೆ. ಇನ್ನು 2 ಮಾಸದ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರಲ್ಲಿ ನೀನು ನನ್ನ ಅಭಿಷ್ಟವನ್ನು ನೆರವೇರಿಸಿದರೆ ಸರಿ, ಇಲ್ಲ ಹೋದರೆ ಈ ನನ್ನ ಕಡಗದಿಂದ ಕಡಿದು ಭಕ್ಷಿಸುವೆನು ನಿನ್ನನ್ನು. ನಡೆ ಮಂಡೋದರಿ, ಹೋಗೋಣ. ಈಗ ನಾನೇನು ಮಾಡಲಿ? ಈ ರಾಕ್ಷಸರ ಮಧ್ಯೆ ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ಕೃತ್ಯವಿದನಿ ತಾಯೇ ಕಡತಡೆ ಕೃತ್ಯವಿದನಿ ತಾಯೇ ದುಡುಕದಿರು ಸುಖದಳಿರ್ ಪರಾಮ ದುರ್ಲದ ಶಾಸನ ಶಿರವಂ ತರಿದು ದುರ್ಲದ ಶಾಸನ ಶಿರವಂ ತರಿದು ಬಿಡುವಂ ಕ್ಷಿಪ್ರದೋಳ್ ಲಕ್ಷ್ಮಣ ಸಹಿತ ಬಂದು ಮಾತನು ಪೊರೆವಾ ಸಮರ್ಥ. ಇದೇನಿದು? ಈ ಅದ್ಭುತವಾದ ಕಪ್ಪಿ ಆದ್ರೆ ಯಾವುದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪ್ಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯವರೆಲ್ಲ. ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಜರುಗುತ್ತಿರಲಿ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಆಹಾ ಆಹಾ, ಸೀತಾ ವರಸನ್ನು ಬೆಳೆದ ಶ್ರೀರಾಮಚಂದ್ರ ಸುಗ್ರೀವನು ಮಾಡಿದ ವಾಗ್ದಾನ ಫಲಿಸದಲ್ಲಿ ಸಂಶಯವಿಲ್ಲ. ಈಕೆ ನೋಡಿದರೆ ನನ್ನಮ್ಮ ಸೀತಾಮಾತೆಯೇ ತೋರುತ್ತಿರುವುದು. ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ಅಮ್ಮ ಅಮ್ಮ, ಸಕಲ ಶುಭ ಲಕ್ಷಣಗಳು ಶೋಭಿತಳಾದ ನೀನು ಯಾರು? ಜನಸ್ಥಾನಾಶ್ರಮದಿಂದ ಚೋರ ರಾವಣನು ಅಪಹರಿಸಿಕೊಂಡು ಬಂದ ಜಗನ್ಮಾತೆ ಜಾನಕಿ ದೇವಿಯು ನೀನೇ ಆಗಿದ್ದರೆ ಎನ್ನನ್ನು ತಿಳಿಸುತ್ತಾಯಿ. ಕೆಲವು ಗೋಪ್ಯವಾದ ಸಂಗತಿಗಳನ್ನು ತಿಳಿಸಬೇಕಾಗಿರುವುದು ಮಾತಾ. ಈತನ ಈ ನೈವಿನಯಗಳನ್ನು ನೋಡಿದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನಂದ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ಅಯ್ಯ, ನಿನ್ನ ಮಾತಿನಂತೆ ಮೃತಳಾದ ಆ ನಿರ್ಭಾಗ್ಯ ಸೀತೆಯು ನಾನು. ಧನ್ಯನಾದನು ತಾಯಿ. ನನ್ನ ಸ್ವಾಮಿಯ ಕುಶಲವನ್ನು ಕೇಳುತ್ತಿರುವ ನೀನು ಯಾರಪ್ಪ? ಧನ್ಯನಾದನ ಮಾತಾ, ಧನ್ಯನಾದನು. ಅಮ್ಮ, ಕೇಸರಿ ಎಂಬ ಕಪಿಲಾತಕ್ಷಣ ಧರ್ಮಪತ್ನಿಯಾದ ಅಂಜನಾದೇವಿ ಗರ್ಭಾಮತಿಯಲ್ಲಿ ವಾಯುದೇವರ ವರ ಬಲದ ತಿಳಿಸಿದ ನನ್ನನ್ನು ಆಂಜನೇಯನೆಂದು, ಹನುಮಂತನೆಂದು, ಮಾರುತಿ ಎಂತಲೂ ಕರೆಯುವರು ತಾಯಿ. ಆಹಾ, ಅಹುದೇ, ಹಾಗಾದ್ರೆ ನೀನು ನಿಜವಾಗಿಯೂ ನನ್ನ ಸ್ವಾಮಿಯ ಭಕ್ತನಾಗಿದ್ದರೆ ನಿನಗೆ ಮಂಗಳವಾಗಲಿ. ಸಂಶಯ ಆದರೂ ಸಂಶಯ ನಿನ್ನ ಮಾತುಗಳನ್ನು ನಾನು ನಂಬುವ ಬಗೆಯಾದರೂ ಹೇಗೆ? ಸಂಶಯನು ಪಡೆದರೆ ಮಾತಾ ಕುಂದ ನೆನೆಸದ ಹಿಂದು ನಾರಗುನಂದನ ಕುಂದ ನೆನೆಸದ ಹಿಂದು ನಾರಗುನಂದನರ ಕಡೆಗೆಂದು ನಿಮ್ಮ ಕುಂದ ನೆನೆಸದ ಹಿಂದು ರಘುನಂದನರ ಕಡೆಗೆಂದು ನಿಮ್ಮಯ ಕುಂದ ನೆನೆಸದ ಹಿಂದು ನಾರಗುನಂದನರ ಕಡೆಗೆಂದು ನಿಮ್ಮ ಕುಂದ ನೆನೆಸದ ಹಿಂದು ರಘುನಂದನರ ಕಡೆಗೆಂದು ನಿಮ್ಮ ಗಂಗ ಬರಿಯದು ಬಂದ ಸೇವನಗಂದು ತಿಳಿಯಾರ ಬಂದು ಹಾಕಿದು ಮಾತೆ ಸುಂದರ ಸುಖಿ ಬೃಂದಾರಕ ಸುರಾರಿ. ಅಮ್ಮ,
ತಾಯಿ, ನನ್ನನ್ನು ನಿಮ್ಮ ಮತ್ತು ಶ್ರೀರಾಮಚಂದ್ರರ ಪಾದ ಸೇವೆ ತಿಳಿದು ಏನನ್ನು ತುಂಬ ಹೃದಯದಿಂದ ಮಾತಾ. ಹೌದೇ, ನೀನು ನನ್ನ ಸ್ವಾಮಿಯ ಪರಮ ಭಕ್ತಿನಾಗಿದ್ದರೆ ನಿನಗೆ ಮಂಗಳವಾಗಲಿ. ಧನ್ಯ. ಅದಿರಲಿ, ನನ್ನ ಸ್ವಾಮಿ ಏನೋ ನರನು, ನೀನೇನೋ ವಾನರನು. ಅಮ್ಮ, ನರನಿಗೂ ವಾನರನಿಗೂ ಸಖ್ಯವಾಗಿ ಹೇಳುವನ ಮಾತಾ. ರಾಮ ಲಕ್ಷ್ಮಣರು ತಮ್ಮನ್ನು ಹರಿಸುತ್ತಾ ಋಷಿಮುಖ ಪ್ರಾಂತ್ಯಕ್ಕೆ ಬರಲು ತಮ್ಮ ಅಗಲಿಕೆ ನೋವನ್ನು ಸಹಿಸಲಾರದ ಬೃಹಾಕಾರವಾಗಿ ಬೆಟ್ಟದಂತೆ ಬಿದ್ದಿದ್ದ ಕಪಂದನೆಂಬ ರಕ್ಕಸನ ದೇಹದ ಮೇಲೆ ಬೆಟ್ಟವೆಂದು ಭ್ರಮಿಸಿ ಪ್ರಾಣತ್ಯಾಗವನ್ನು ಮಾಡಲು ಹತ್ತದಿದ್ದರು ತಾಯಿ. ನನ್ನೊಡೆಯನಾದ ಸುಗ್ರೀವರಾಜನ ಆಜ್ಞೆಯಂತೆ ತೇಜೋಮೂರ್ತಿಗಳೇ, ಅದು ಪರ್ವತವಲ್ಲ, ಕಬಂದನೆಂಬ ರಕ್ಕಸನ ದೇಹ, ಬೇಗ ಬಾಣ ಪ್ರಯೋಗವನ್ನು ಮಾಡಿ ಎನ್ನಲು ಅಮ್ಮ ರಾಮಚಂದ್ರರು ಒಂದೇ ಒಂದು ಬಾಣದಿಂದ ಆ ದೈತ ರಕ್ಕಸನ ಸಂಹಾರ ಮಾಡಿದ್ರು ತಾಯಿ. ಸ್ವಾಮಿ, ಹದ್ದಿನಿಂದ ನನಗೂ ಶ್ರೀರಾಮಚಂದ್ರಿಗೂ ಅನ್ಯೋನ್ಯವಾದ ಬಾಂಧವ್ಯ ಮಾತಾ. ಹಾಗಾದ್ರೆ ನನ್ನ ಸ್ವಾಮಿಯು ಕ್ಷೇಮದಿಂದ ಇರುವ ಕ್ಷೇಮದಿಂದ ಪಾವತಿಸಿ ಪವಡಿಸಿ ಬರು ದೇವತೆಗಳ ಭಿನ್ನ ಪವನ ಕೇಳು, ದೇವತೆಗಳ ಭಿನ್ನ ಪವನ ಕೇಳು, ಭೂಮಿ ಭಾರವ ಭೂಮಿ ಭಾರವ ದಶರಥ ಕುವರನ ಕ್ಷೇಮದಿಂದ ಕ್ಷೇಮದಿಂದ ರಾಮ ಲಕ್ಷ್ಮಣರು ಕ್ಷೇಮವಾಗಿರುವರು ತಾಯಿ. ಹೌದೇ, ಹಾಗಾದ್ರೆ ನೀ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಿ ಹೇಳಬಲ್ಲೆ? ನನ್ನ ಮೇಲೆ ನಂಬಿಕೆ ಇಲ್ಲವೇ ಮಾತಾ? ಹೇಳುವೆನು ತಾಯಿ, ಹೇಳುವೆನು ಅಮ್ಮ. ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಅಮ್ಮ. ಕೌಸಲ್ಯ ಚಿತ್ತಾಮದೆ ದಿಟ್ಟ ರಘುರಾಮ, ಕೌಸಲ್ಯ ಚಿತ್ತಾಮದೆ ದಿಟ್ಟ ರಘುರಾಮ, ರಾಮ 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 ಅಮ್ಮ. ದಶರಥನ್ ನೃಪಾಲಂಗೆ ಶಿರಿತನುಜ ತಾನಾಗಿ ವಿಖ್ಯಾತ ವಿಶ್ವಾಮಿತ್ರ ಮುನಿವರೆಗೆ ಪ್ರಿಯ ಶಿಷ್ಯನಾದ ನಮ್ಮ ರಾಮ ರಾಮ ರಾಮ. ನಿಜವೇ ತಾಯಿ? ಅನುಜ ಲಕ್ಷ್ಮಣಗೊಂಡು ಅನುಜ ಲಕ್ಷ್ಮಣಗೊಂಡು ಕಾದನಗೆ ಐತಂದು ವಿಕಟದನುಜರ ಕೊಂದು ಪೊರದನು ಅಹಲ್ಯಯನಂದು ರಾಮ. ಅಮ್ಮ, ಮಿಥಿಲೆಯೋ ಒಡಮಟ್ಟು ಮಿಥಿಲೆಯೋ ಒಡಮಟ್ಟು ಮಿಥಿಲೆಯೋ ಪೊಡಮಟ್ಟು ಶಿವಧನುವ ಮುರಿದಿಟ್ಟು ಮೈತಿಲಿಗೆ ಕರಕೊಟ್ಟು ಪರಶು ಗರ್ಭಬಲೆ ಸುಟ್ಟ ರಾಮ. ಪಿತೃವಾಕ್ಯವ ಸಲ್ಲಿಸೆ
ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ವನವನದಿ ಪರಿತಪಿಸೆ ಪಂಚವಟಿಯಲ್ಲಿ ನೆಲಸಿಕ ನಮ್ಮ ರಾಮ ರಾಮ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸೀತಾಪಹರಣ ತನು ಬಳಲಿ ತಲ್ಲಣಿಸಿದ ನಮ್ಮ ರಾಮನಮ್ಮ ಅಮ್ಮ ಸುಗ್ರೀವ ಸಕನಾಗಿ ಸುಗ್ರೀವ ಸಕನಾಗಿ ಹನುಮ ಚಂಕರನಾಗಿ ಅಮ್ಮ ನಿಮ್ಮಯ ಶೋಧನದಾಗಿ ಕಳುಹಿದನು ಜನ್ನ ರಾಮಚಂದ್ರ ನಾನು ಹೇಳುತ್ತೆ ಎಲ್ಲವೂ ಸತ್ಯ. ನಮ್ಮ ತಾಯಿ ರಘುಮಾತ ಮಾರು ಅಮ್ಮ ಈ ನಿನ್ನ ಮಾತುಗಳನ್ನು ನಂಬುವುದು ಹಾಗಾದ್ರೆ ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣ ಗಾಂಭೀರ್ಯಗಳನ್ನು ವರ್ಣಿಸಿ ಹೇಳಬಲ್ಲೆ. ಅಮ್ಮ ಮರದಿಂದ ಮರಕ್ಕೆ ದುಮಕು ಗೋಡಗನಾದ ನಾನು ಶ್ರೀರಾಮಚಂದ್ರ ವರ್ಣಿಸಲು ಹೊಸದಳ. ಆದರೂ ತಮ್ಮ ಮನಸ್ಸಿನ ತೃಪ್ತಿಗಾಗಿ ವೇಳೆ ಆಗಿರುವುದರಿಂದ ಸ್ವಲ್ಪ ಮಾತ್ರ ವಿವರಿಸಲು ಮಾತಾ. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿತ ಶಾಸ್ತ್ರದಲ್ಲಿ ಪೊಗಳನು ಸಾಲದು ಜನನಿ ಅಮ್ಮ 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 ಈ ಭೂಮಿಯ ಪೊತ್ತವ ಗಸದಳ ಈ ಭೂಮಿಯ ಪೊತ್ತವ ಗಸದಳ ನಾನೇನ ಬಲ್ಲೆನು ಶುದ್ಧ ಮರ್ಕಟನು ಜಗರಿ ಅಮ್ಮ 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 ಎಂಥ ಚಲುವನ ರಮ್ಮಯ್ಯ ಅಮ್ಮ ರಾಮನು ಎಂಥ ಚಲುವನ ರಮ್ಮಯ್ಯ ಕೆಲಮ್ಮ ರಾಮನು ಎಂಥ ಚಲುವನ ರಮ್ಮಯ್ಯ ಕೆಲಮ್ಮ ರಾಮನು ಎಂಥ ಚಲುವನ ರಮ್ಮಯ್ಯ ಸಾಮಗ
ಇತಿಹಾಸಗಳಲ್ಲಿ ರಾಮ ರಾಮ ಎಂದು ಕೊಂಡಾಡುತ್ತಿರಲು ನಾನೇನು ಹೇಳ ತಾಯಿ? ಹಾಗಾದರೆ ನೀನು ಲಕ್ಷ್ಮಣನನ್ನು ವರ್ಣಿಸಿ ಹೇಳಬಲ್ಲ? ಸಾಧ್ಯವಿಲ್ಲ ಮಾತಾ, ಈಗಾಗಲೇ ವೇಳೆ ಆಗಿರುವುದು. ಹೌದೇ? ಹಾಗಾದ್ರೆ ಈಗ ನಾನು ಏನು ಮಾಡಲಿ? ಹಾಗಾದ್ರೆ ನಿನ್ನ ಆಶ್ರಮ ಧರ್ಮವ್ಯಾವುದು? ಅಮ್ಮ, ಇದು ಮುಖ್ಯವಾದ ಮಾತು. ಅಮ್ಮ, ತಮ್ಮ ರಮಣನ ಅನುಗ್ರಹದಿಂದ ಬ್ರಹ್ಮಚರ್ಯಾಶ್ರಮವನ್ನು ಆಚರಿಸುತ್ತಿರುವ ತಾಯಿ, ಬ್ರಹ್ಮಚರ್ಯಾಶ್ರಮದಲ್ಲಿ ನಿಮ್ಮ ರಮಣನ ಕೃಪೆಯಿಂದ ಧನ್ಯನಾಗಿರುವೆನು. ಇರುವವರಿಗೆಲ್ಲ ಕಿರಿಯನಾಗಿ, ಮುಂದೆ ಬರುವವರಿಗೆ ಮಾತ್ರ ಹಿರಿಯನಾಗಿ ಹೀಗೆ ಇರಬೇಕೆಂದು ಬ್ರಹ್ಮಚರ್ಯಾಶ್ರಮದಲ್ಲಿರುವೆನು ತಾಯಿ. ಮಾರುತಿ, ಶತಯೋಜನ ವಿಸ್ತೀರ್ಣ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ? ಅಮ್ಮ, ಹೀಗೆ ಹೇಳಲು ಸಮಯವಿಲ್ಲ ತಾಯಿ. ಅಮ್ಮ, ಹೇಳುವೆ ಇಲ್ಲವೋ? ಅಮ್ಮ, ನೀನು ಮಹತ್ತರವಾದ ಹೇಳಿದ್ರೆ ತಾನೇ ನನಗೆ ನಂಬಿಕೆ ಬರುವುದು. ನಂಬಿಕೆ ಬಂದೇ ಬರುವುದು. ಬಂದೇ ಸ್ವಲ್ಪ ಬರುವುದು. ನಿಧಾನಿಸು ತಾಯಿ, ನಿಧಾನಿಸು. ಹಾಗಾದ್ರೆ ಕುಳಿತುಕೊಳ್ಳುವೆನು. ಅಮ್ಮ, ನಿಧಾನಿಸು ಮಾತಾ, ನಿಧಾನಿಸು ತಾಯಿ. ಅಮ್ಮ, ಸುರಾಜಸುರರಲ್ಲಿ ಅಮೋಘವಾದ, ಅದ್ಭುತವಾದ, ಮಹತ್ತರವಾದ, ಚಮತ್ಕಾರವಾದ ಘನತರ ವಿದ್ಯೆಗಳನ್ನು ಕಲಿತನು ತಾಯಿ. ಆಹಾ, ಸರಿ. ಹಾಗಾದ್ರೆ ನೀನು ಸಮುದ್ರವನ್ನು ಲಂಘಿಸುವ ಕಾಲದಲ್ಲಿ ನೀನು ಧರಿಸಿದ ರೂಪವನ್ನು ನನಗೆ ತೋರಿಸಬಹುದೇ? ತಾವು ಭಯಪಡುವರಲ್ಲ ಎಂಬುದೇ ಚಿಂತೆ. ಎಂತಹ ಮಾತನ್ನು ಹೇಳ್ತಿರುವೆ? ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ. ಧನ್ಯನಾದನು ತಾಯಿ, ಎಂದರೇನು? ಧನ್ಯನಾದನು ಮಾತಾ. ನನ್ನ ಇರುವುದು ಐಕ್ಯ ನಡೆ. ಸ್ವರೂಪವನ್ನು ನೋಡಿ. ಜಯ ಶ್ರೀರಾಮ್. ರಾಮ 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 ಸೀತಾ ರಾಮ ರಾಮ ರಾಮ. ಮಾರುತಿ, ಈಗಿನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತ ಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ, ಶಾಂತ ಅಮ್ಮ, ಮೂರ್ತಿಯನ್ನು ಧಾರಣೆ ಮಾಡು. ಹೃದಂಬಜದ ಮುದಂ ಪಡೆಯ ಹದಂಬಜದ ಹದಂಬಜದ ಹೃದಂಬಜದ ಮುದಂ ಪಡೆಯ ಹದಂಬಜದ ಹದಂಬಜದ ಗದದ ಬೇಡದ ಮಾರ್ಗಮ ಸದಗೆ ಸುಮಾಂಗನೆ ಗದದ ಬೇಡದ ಮಾರ್ಗಮ. ಅಮ್ಮ, ಚಿಂತಿಸಿದ ತಾಯಿ, ತಾವು ನನ್ನ ಭುಜದ ಮೇಲೆ ಕುಳಿತುಕೊಂಡರೆ ಶ್ರೀಲಿ ಶ್ರೀರಾಮಚಂದ್ರ ಬೆಳೆ ಕರೆದಿರುವೆನು. ಛೀ, ನನಗೆ ಮೊದಲೇ ತಿಳಿದಿತ್ತು ನೀನು ಮಾಯಾವಿ ರಾವಣನೇ ಸರಿ. ಈ ರೀತಿ ಕಪಿ ರೂಪವನ್ನು ಧರಿಸಿ ಪುನಃ ನನ್ನನ್ನು ಎಲ್ಲಿಗಾದ್ರೂ ಕರೆದುಕೊಂಡು ಹೋಗಿ ಹಿಂಸೆ ಕೊಡಬೇಕೆಂದು ಈ ರೀತಿ ಬಂದಿರುವೆಯಾ? ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಮೊದಲು ಇಲ್ಲಿಂದ. ಅಮ್ಮ, ಇದೋ ತಾಯಿ ಶ್ರೀರಾಮಚಂದ್ರ ಮಗ ಕಣಿವ ಮುದ್ರಿಕೆ ಏನು? ಸ್ವೀಕರಿಸ ಮಾತಾ. ನನ್ನ ಸ್ವಾಮಿ ಘನಮುದ್ರಿಕೆಯೇ? ಹೌದು ತಾಯಿ, ಇದನ್ನು ತೆಗೆದುಕೊಂಡು ಇಲ್ಲಿ ತಮ್ಮನ್ನು ಸಂದರ್ಶಿಸಿದ ಗುತ್ತಿಗಾಗಿ ತಮ್ಮಲ್ಲಿರುವ ಯಾವುದಾದ ಒಂದು ವಸ್ತುವನ್ನು ಕರುಣಿಸಿದರೆ ನಾನು ಬೇಗ ಹೋಗುವೆನು ತಾಯಿ. ನನ್ನ ಬಳಿಯಲ್ಲಿ ಅಂತಹ ಯಾವ ವಸ್ತುಗಳು ಇಲ್ಲ. ಕೊಟ್ಟು ಬಿಟ್ಟಿಯಾ? ಸ್ವಾಮಿ ಮಾರುತಿ, ನನ್ನ ಸ್ವಾಮಿಯ ಘನಮುದ್ರಿಕೆ ತಂದು ಕೊಟ್ಟು ನನಗೆ ಮಹದುಪಕಾರವನ್ನು ಮಾಡು. ಪ್ರತ್ಯುಪಕಾರವಾಗಿ ನಾನು ನಿನಗೇನನ್ನು ಮಾಡಲಿ? ನಿನ್ನ ಮನಸ್ಸಿನ ತೃಪ್ತಿಗಾಗುವಷ್ಟು ನನ್ನ ಹರಸು ಮಾತಾ. ಹಾಗೆ ಆಗ್ಲಿ ಬಾ. ಹೀಗೆ ಅಮ್ಮ, ಪ್ರಿಯ ರಾಮ ಭಕ್ತನಿಗೆ ದಾಸನಾಗು, ಪ್ರಿಯ ರಾಮ ಭಕ್ತನಿಗೆ ದಾಸನಾಗು, ಪ್ರಿಯ ರಾಮ ಭಕ್ತನಿಗೆ ದಾಸನಾಗು, ಪ್ರಿಯ ರಾಮ ಭಕ್ತನಿಗೆ ದಾಸನಾಗು, ಚಿರಂಜೀವಿಯಾಗು, ಚಿರಚಿತ್ತನಾಗು, ಚಿರಂಜೀವಿಯಾಗು, ಚಿರಚಿತ್ತನಾಗು, ವಾಯುನಂದನ ಶ್ರೀಯೋವಾನು ಬಾಳೈ, ವಾಯುನಂದನ ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ತೆಗೆದುಕೋ, ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಗಾಗಿ ಬಂದು ನನ್ನ ಕರೆದುಕೊಂಡು ಹೋಗಲು ಹೇಳು. ಇಲ್ಲವಾದಲ್ಲಿ ನಾನು ಪ್ರಾಣತ್ಯಾಗ ಮಾಡುತ್ತೇನೆಂದು ನನ್ನ ಸ್ವಾಮಿಗೆ ಅಮ್ಮ, ತಿಳಿಸಿಬಿಡು. ನನ್ನನ್ನು ಹರಸಿ ಧನ್ಯನಾದನು ತಾಯಿ. ತಾವಿನ್ನು ಹೋಗಬಹುದು. ಹಾಗೆ ಆಗ್ಲಿ ಮಾರುತಿ. ನಮ್ಮನ್ನು ಚೂಡಾರತನ ಪಡೆದು ಸಾರ್ಥಕವಾಯಿತು. ಇನ್ನು ಈ ಕೋಟೆಯ ಬಲಾಬಲವನ್ನು ವೀಕ್ಷಿಸಿ ಈ ವನವನ್ನು ನಾಶಪಡಿಸುವನು. ಜೈ ಯಮಪುರಿಗೆ ನಿನ್ನನು, ಯಮಪುರಿಗೆ ನಿನ್ನನು ಸರೋಗಿ ಸಂಭ್ರಮದಿಂದ ಈ ಅಕ್ಷಯ ಕುಮಾರ
ನಿನ್ನ ಕೊಡೋದು ನಿನ್ನ ಅವತಾರವು ಪೂರ್ಣ ಆಯ್ತು ತಿಳಿ. ಎಲ್ಲವೋ ಅಕ್ಷಯನ ಕುಕ್ಷೇನ ನಿನ್ನ ಪರಾಕ್ರಮ ನೋಡು ನಿನ್ನ ಪರಾಕ್ರಮ ನನ್ನ ಪರಾಕ್ರಮ ನೋಡಲು ನೀನು ಸಂಪಡ ಬೇಡ. ಯಮಪ್ಪರಿಗೆ ಹೋಗಬೇಕಾದಿತ್ತು ಎಚ್ಚರ. ಇವನು ಪರಾಕ್ರಮಿಯಾಗಿರುವನಲ್ಲ, ನನ್ನಲ್ಲಿ ಯಾವುದೇ ಆಯುಧವಿಲ್ಲ, ಹೀಗೇನು ಮಾಡಲಿ? ಎಲ್ಲವೋ ಅಕ್ಷಯ, ಈಗಾದರೂ ಸಹಿಸಿಕೊಳ್ಳೋ. ಯುವರಾಜ ಇಂದ್ರಜಿತು ಎಲ್ಲವೋ ನೀಚವಾದರೆ ಈ ಬಾಣದ ಪೆಟ್ಟನ್ನು ಸೈರಿಸಿಕೋ. ಎಲ್ಲವೋ ಇಂದ್ರಜಿತು, ಈ ಬಾಳಿಂದಲೇ ನಾನು ಇಂದ್ರನ ಗೆದ್ದದ್ದು. ಇಂದ್ರನ ಗೆದ್ದೆ ಎಂಬ ರಾಮದೂತನು ಎದುರಿಸಲು ಬಂದೆಯ? ಅಸಂಭವ. ಓಳಗನೆ ಇವನ ನನ್ನ ಅದ್ಭುತ ಬಾಣಗಳೆಲ್ಲವನ್ನು ತಿಳಿಯದೆ ನಿಂದಿಸಿವಿಲ್ಲ. ಎಲ್ಲವ ಇಂದ್ರಜಿತ್ತು, ನಾನು ಆರು ಬಲ್ಲೆಯ? ಹುಟ್ಟಿದ ಕೂಡಲೇ ಉದಯಿತಿದ್ದ ಅಂತರಿಕ್ಷಕ್ಕೆ ಹಾರಿ ಉದಯಿತಿದ್ದ ಭಾಸ್ಕರನ್ನು ಚಕ್ಕೋತ ಹೆಣ್ಣೆಂದು ಭಾವಿಸಲು ನುಂಗಲು ಹೋದ ಎಂಪನಾಡಿನ ವೀರ ಹಮ್ಮೀರ, ವೀರ ವಾಮನ ಕಿಶೋರ. ಕೊಡಗನೆ ಎಲ್ಲೋ ನೀಚ ಕಪಿಯೇ, ಹೊಟ್ಟೆಯ ಕಳ್ಳಲ ಇತರದಿ ಗತಿಗಣ್ಣ ಹೆಸರದೆ, ಹೊಟ್ಟೆಯ ಕಳ್ಳಲ ಇತರದಿ ಗತಿಗಣ್ಣ ಹೆಸರದೆ, ಕದುರವದಕ್ಕೆ ನಿನ್ನ ಬೇಡ, ಕದುರವದಕ್ಕೆ ನಿನ್ನ ಬೇಡ, ಬದಲ ಅದು ಬೇಡ, ಅದು ಬೇಡ, ಅದು ಬೇಡ, ಹೊಟ್ಟೆಯ ಕಳ್ಳಲ ಇತರದಿ ಗತಿಗಣ್ಣ ಹೆಸರದೆ, ಹಳ್ಳಿಯ ಎತ್ತಗೆ ಚಂದವಿದ್ದು ಕರಲ ನಿನ್ನಯ ಪೌರುಷವ. ಹಟ್ಟಿ ಬಂದೀಗ ನಾಮದಲ್ಲಿ ಹಳ್ಳಿಯ ಎತ್ತಗೆ ಚಂದವಿದ್ದು ಕರಲ ನಿನ್ನಯ ಪೌರುಷವ. ಕಾಸಿ ಬೆನ್ನಿದ್ದನು ಎಚ್ಚನದಿ ಕಪ್ಪು ಬೆನ್ನೆಚ್ಚನ ಪಟ್ಟಣದಿ. ಕಾಸಿ ಬೆನ್ನಿದ್ದನು ಎಚ್ಚನದಿ ಕೊತ್ತು ಬೆನ್ನೆಚ್ಚನ ಪುತ್ತಳದಿ. ಹಳ್ಳಿಯ
ಮನಸ್ಸಿಗೆ ಬಂದ ಅಲ್ಲಿಯೋ ಎಲುವೋ ವಿವೇಕಿ ಕವಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವೆನು. ಕಿತ್ಕೊಳ್ಳುವ ಬ್ರಹ್ಮಾಸ್ತ್ರ ಕಿತ್ಕೊಳ್ಳುವ ಬ್ರಹ್ಮಾಸ್ತ್ರವೋ ಎಚ್ಚಡಿದು ನೀತ ಕವಿಯೇ ನಿನ್ನಯ ತನುವ ಅಚ್ಚರಿಯಂಬಿಗದಿಡುವುದು ಅಚ್ಚರಿಯಂಬಿಗದಿಡುವುದು ಸುಚ್ಚಲಾಪಗಳ ಈಗ ದುರ್ಮದ ಅಂದ ಭ್ರಷ್ಟ ಓಹೋ ಬ್ರಹ್ಮಾಸ್ತ್ರ. ಹಿಂದೆ ಬ್ರಹ್ಮನಿಗೆ ಮಾತು ಕೊಟ್ಟಿದ್ದೆನು, ನಿನ್ನ ಅಸ್ತ್ರಕ್ಕೆ ಕ್ಷಣಕಾಲ ಬಂದಿಯಾಗುವೆಂದು. ಈ ಸಮಯದಲ್ಲಿ ಅದು ನಡೆದು ಹೋಗಲಿ. ಎಲ್ಲ ಒಂದೊಂದಿತು ಪ್ರಯಾಸ ನನ್ನ ಬ್ರಹ್ಮಾಸ್ತ್ರವನ್ನ ಕೋಡಗಡೆ ಸೇರಿಸಿದ ಬಾಣವನ್ನ. ರಾಮ 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 ಸೀತಾ 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 ರಾಮ ರಾಮ. ಫಲ ಫಲ ಎನಗಾರು ಸರಿಸಮರು ಈ ದರೆಯೊಳ್ ಫಲ ಫಲ ಗಿಡಕ್ಕೆ ಸಿಕ್ಕಿದ ಬಿಡಿದು ದ್ರೋಹಿಗಳು ದುರಕ್ಕೆ ಸಿಕ್ಕಿದ ಬಿಡಿದು ದ್ರೋಹಿಗಳು ಅಡಿಯೋ ನಂಟಿ ಪುಡಿ ಪುಡಿಗೊಂಡಿ ಅಡಿಯೋ ನಂಟಿ ಪುಡಿ ಪುಡಿಗೊಂಡಿ ರೊಟ್ಟ ಮಂಡಗಳು ಚಂಡೋಡು ಫಲ ಫಲ ಎನಗಾರು ಸರಿಸಮರು ಈ ದರೆಯೊಳ್ ಫಲ ಫಲ. ಗಂಧರ್ವಾರಿಗಳು ನಮ್ಮ ಅಶೋಕವನಕ್ಕೆ ಧೈರ್ಯದಿಂದ ಪ್ರವೇಶಿಸಲು ಸಾಧ್ಯವಿಲ್ಲ. ನಮ್ಮ ಅಶೋಕವನಕ್ಕೆ ಕಪ್ಪಿನುಗ್ಗುವುದೆಂದರೆ ಏನು? ಕುಮಾರನಾದ ಅಕ್ಷಯನನ್ನು ಕೊಲ್ಲುವುದೆಂದರೆ ಏನು? ಅದನ್ನು ಹಿಡಿದು ತರಲು ಹೋದ ಇಂದ್ರಜಿತ ಬಾರಲಿಲ್ಲವರ ಕಾರಣವೇನು? ತಂದೆ, ಈ ಅಲ್ಪ ಕಾರ್ಯಕ್ಕಾಗಿ ತಂದೆಯ ನೋಡಿಂದು ಪಿಡಿದು ತಂದೆ ಹೇನ ತಂದೆಯ ನೋಡಿಂದು ಪಿಡಿದು ತಂದೆ ಹೇನ ನಂದನವನವನ್ನು ಬಂಧಿಸಿದಂತ ನಂದನವನವನ್ನು ಬಂಧಿಸಿದಂತ ನಿಮ್ಮಯ ಕಂದನ ಬಂದೆಯ ಕೋಡಗನ ನಿಮ್ಮಯ ಕಂದನ ಬಂದೆಯ ಕೋಡಗನ ತಂದೆಯ ನೋಡಿಂದು ಬಿಡಿದು ತಂದೆಯೇನ. ತಂದೆಯೇ, ಇನ್ನು ನಮ್ಮ ಬ್ರಹ್ಮಧಾವನವನ್ನು ಹಾಳು ಮಾಡದಲ್ಲದೆ ಅಕ್ಷಯ ಕುಮಾರನನ್ನು ಕೊಂದ ಈ ಕಪಿಯನ್ನು ಹಿಡಿದು ತಂದಿರುವೆನು. ನನಗೂ ಅಪ್ಪಣೆಯನ್ನು ಕೊಡಿರಿ, ನನಗೆ ಅಪ್ಪಣೆಯನ್ನು ಕೊಡಿರಿ. ಈ ಕಪಿಯನ್ನು ಈ ಕ್ಷಣದಲ್ಲಿ ಕಡಿದು ಬಿಸಾಡುವೆನು. ಬೇಡ, ನಿನ್ನ ಪೀಠವನ್ನು ಕುಳಿತುಕೋ. ಹಾಗೆ ಆಗಲಿ. ಇಲ್ಲವೋ ಕೊಡಗ, ನೀನು ಯಾರು? ನೀನು ಇಲ್ಲಿಗೆ ಬರಲು ಕಾರಣವೇನು? ಇದು ಬೇರೆಯಾ? ಎಲ್ಲವೋ ಸೀತಾಮಾತನ ಅಪರಿಸಿಕೊಂಡು ಬಂದ್ರು ಆ ಚೋರ ರಾವಣ ನೋಡಲು ಬಂದಿರವನ. ನೀನು ಯಾರ? ನೀನು ಯಾರ? ಅವನೊಬ್ಬ ರಾವಣ. ಮುಂದೆ ಮಗಳು. ಓಹೋ, ನೀನೇ ರಾವಣೇಶ್ವರ. ಎಲ್ಲವೋ ನಾನು ಅನೇಕ ಜನ ರಾವಣ ನೋಡಿರುವನು. ಅಷ್ಟೂ ಜನ ರಾವಣ, ನೀನು ಯಾವ ರಾವಣನು? ನೀನು ಯಾವ ಯಾವ ರಾವಣನ ಬಗ್ಗೆ ತಿಳಿದಿರುವೆ, ಅದನ್ನು ಮಗಳು. ಓಹೋ ರಾಮಚಂದ್ರ, ಈ ರಕ್ಕಸನು
ಬ್ರಹ್ಮಾಸ್ತ್ರದ ಅವಧಿ ಮುಗಿತು. ಈಗ ನಾನು ಧನ್ಯನಾದೆ. ರಾಮಚಂದ್ರ, ಈ ರಕ್ಕಸನು ಎತ್ತರದಲ್ಲಿ ಉನ್ನತವಾದ ಸಿಂಹಾಸನದ ಮೇಲೆ ಕುಳಿತು ಮಾತನಾಡ್ತಿರುವನು. ನಿನ್ನಯ ಪಾದ ಸೇವಕನಾದ ನಾನು ಈತನ ಕೆಳಗೆ ಕುಳಿತು ಮಾತನಾಡಲು ಅಸಂಭವ, ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ನಾಂಗುಲ ಸಿಂಹಾಸನ ಮಾಡಿಕೊಂಡು ಈತನಿಗಿಂತಲೂ ಎತ್ತರದಲ್ಲಿ ಕುಳಿತು ನಂತರ ಉತ್ತರಿಸುತ್ತೇನೆ. ಜೈ ಶ್ರೀರಾಮ್. ಅದ್ಭುತ ತೇಜವಂತನಾದ ರಾವಣ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನಾನು ಆಂಜನೇಯನು, ಕಿಷ್ಕಿಂಗೆ ಅಧಿಪತಿಯ ಸುಗ್ರೀವರಾಜನ ಸಚಿವನು. ನಾನಾದರೂ ಬಹುಜನ ರಾವಣರು ತಿಳಿದಿದ್ದೇನೆ. ಅಷ್ಟೂ ಜನರಲ್ಲಿ ನೀನು ಯಾವ ರಾವಣ? ನೀನು ಯಾವ ರಾವಣನ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಈ ಮಗಳು ಹೇಳುವನು ಕೇಳ. ಕೈಲಾಸವನ್ನತಿ ತೋಳ್ಗಳು ಉಳುತ್ತಿವೆ, ಕೈಲಾಸವನ್ನತಿ ತೋಳ್ಗಳು ಉಳುತ್ತಿವೆ, ತೋಳಾಡುತ್ತಲಿದ್ದ ಭೂತಾನವನು. ತೋಳಾಡುತ್ತಲಿದ್ದ ಭೂತಾನವನು. ನೀನೇನೋ ಕಣ್ಣ ರಾವಣನೆಂಬುವನು. ಎಲೈ ರಾವಣ, ಮಹಾಪರಾಕ್ರಮಿ ಎಂದು ಕೈಲಾಸ ಪರ್ವತ ಎತ್ತಲು ಹೋಗಿ ಎತ್ತಲಾರದೆ ತನ್ನ ತೋಳುಗಳನ್ನು ಅಡಿಯಲ್ಲಿ ಸಿಲುಕಿಸಿಕೊಂಡು ಶಿವ ಶಿವ, ಶಂಕರ, ಪರಮೇಶ್ವರ ಕಾಪಾಡು ಕಾಪಾಡು ಎಂದು ಗೋಳಾಡುತ್ತಿದ್ದ ಆ ಮಹಾ ಸಾಹಸಿ ರಾವಣ ನೀನೇನ? ಅವನೊಬ್ಬ ರಾವಣ. ಮುಂದೆ ಮಗಳು ಬಗಳುವನ ಕೇಳ. ಕಾರ್ತಿವೀರ್ಯನ ಸೆರೆ ರಾತ್ರಿಯ ಸಿಲುಕಿದ ರಾವಣ, ಕಾರ್ತಿವೀರ್ಯನ ಸೆರೆ ರಾತ್ರಿಯ ಸಿಲುಕಿದ, ಕೀರ್ತಿಯ ಕಳೆಕೊಂಡ ಭೂತಾನವನು. ರಾವಣ, ಕೀರ್ತಿಯ ಕಳೆಕೊಂಡ ಭೂತಾನವನು. ನೀನೇನೋ ಕಳ್ಳ ರಾವಣನೆಂಬುವನು. ಏ ರಾವಣ, ಮಹಾಪರಾಕ್ರಮಿಯಾದ ಕಾರ್ತಿವೀರ್ಯನೊಡನೆ ಹೋರಾಡಲು ಹೋಗಿ ಆತನಿಂದ ಬಂಧಿತನಾಗಿ ಆತನ ಸೆರೆಮನೆಯಲ್ಲಿ ಸಹಸ್ರಾರು ವರ್ಷಗಳ ಕಾಲ ಕೊಳೆಯುತ್ತಿದ್ದೆಯಲ್ಲ. ಆ ಮಹಾನ್ ಸಾಹಸಿ ರಾವಣ ಏನೇನು? ಅವನೊಬ್ಬ ರಾವಣ. ಮುಂದೆ ಮಗಳು, ಬೇಗ ಬೇಗ ಮಗಳು. ದೃಢನದನುವನ್ನೊಂದು ಹಿಡಿದು ಬಾಕಿಕನೆಂದು ರಾವಣ, ದೃಢನದನುವನ್ನೊಂದು ಹಿಡಿದು ಬಾಕಿಕನೆಂದು ತಡೆಯಲು ಸಿಲುಕಿತು ಭೀಮ ಪರಾಕ್ರಮಿ. ತಡೆಯಲು ಸಿಲುಕಿದ ಭೀಮ ಪರಾಕ್ರಮಿ. ನೀನೇನೋ ಕಳ್ಳ ರಾವಣನೆಂಬುವನು. ನೀನೇನೋ ನೀನೇನೋ ನೀನೇನೋ. ಎಲೈ ರಾವಣ, ಜನಕ ಮಹಾರಾಜನ ಆಸ್ಥಾನದಲ್ಲಿ ಸೀತಾ ಸ್ವಯಂವರ ಮಂಟಪದಲ್ಲಿ ಶಿವಧನಸ್ಸನ್ನು ಎತ್ತಲು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿಸಿಕೊಂಡು ಕಣ್ಣುಗಳನ್ನು ಮಿಟುಕಿಸುತ್ತ ಯಾರಾದರೂ ಕಾಪಾಡಬಾರದೆ ಎಂದು ಅಲ್ಲೂ ಅಲ್ಲೂ ಕಿರಿತಿದ್ದ ರಾವಣ ನೀನು ಏನೋ? ಎಲ್ಲವೋ ಕೋಳಗ, ನನ್ನ ಬಗ್ಗೆ ನೀನು ಹಲವಾರು ಬಗ್ಗೆ ತಿಳಿದುಕೊಂಡಿರುವೆ. ಅದಕ್ಕಾಗಿ ನೀನು ಈ ರೀತಿ ನನ್ನನ್ನು ಹೊಗಳುತ್ತಿರುವೆ. ಹೀಗೆ ಹೊಗಳುತ್ತಿರೋ ನಿನಗೆ ಸೂಕ್ತ ಬಹುಮಾನವನ್ನು ಕೊಡಿಸುವೆನು. ಉಳುವೆಂದು ಶಾರದೆಯಾಳ್ ಮುಳುಗಿಸಿ ಮಾಲಿಯೋ ಅವಳ, ಉಳುವೆಂದು ಶಾರದೆಯೋ ಮುಳುಗಿಸಿ ಮಾಲಿಯೋ, ಉಳುವೆಂದು ಶಾರದೆಯೋ ಮುಳುಗಿಸಿ ಮಾಲಿಯೋ, ಅಂಗದನ ಕೊಟ್ಟಿಲ್ಲಲ್ಲಿ ಒಗಗಳ ರಾವಣ, ಅಂಗದನ ತೊಟ್ಟಿಲಲ್ಲಿ ಒಗಗಳ ನನ್ನ ವಂಶದವನೇ ಆದ ವಾಲಿಯು ಸೂರ್ಯದೇವನಿಗೆ ಆರ್ಘ್ಯವನ್ನು ಕೊಡುತ್ತಿರುವ ಸಮಯದಲ್ಲಿ ನೀನು ಆತನನ್ನು ಕೆಣಕಲು ವಾಲಿಯು ಇದಾವುದ 10 ತಲೆ ಉಳಿವೆಂದು ಭಾವಿಸಿ ನಿನ್ನ ಹೆರೆಮರಿಗಟ್ಟಿ ಸಪ್ತ ಸಾಗರದಲ್ಲಿ ಅದ್ದಿ ಅದ್ದಿ ಅದ್ದಿ
ಬಾಲಕನಾದ ಅಂಗದ ಕುಮಾರನ ತೊಟ್ಟಿಲಿಗೆ ಕಟ್ಟಿರಲು ಆ ಅಂಗದ ಕುಮಾರನಾದರೂ ಇದಾವುದೋ ಆಟವಾಡುವ ಆಟಿಕೆ ಎಂದು ಭಾವಿಸಿ ತನ್ನ ಕಾಲಿನಿಂದ ಛಾಡಿಸಿ ಒದೆಯುತ್ತಿದ್ದಾಗ ಅಲ್ಲೋಲು ಕಿರಿತಿದ್ದ ಮಹಾಸಾಹಸ ರಾವಣ ನೀನಲ್ಲವೇನೋ? ಅವನೊಬ್ಬ ರಾವಣ ಮುಂದೆ ಮಗಳು ಒಳಗ ಶ್ರೀ ರಘುರಾಮರ ನಾರಿಯ ಚೋರನೆ, ಶ್ರೀ ರಘುರಾಮರ ನಾರಿಯ ಚೋರನೆ, ಆರ್ಯ ತಂದಿಗ ದೂತದ ಮನು, ಆರ್ಯ ತಂದಿಗ ದೂತದ ಮನು, ರಾವಣ ಪಂಚವಟಿಯಲ್ಲಿ ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ಕಳ್ಳ ಸನ್ಯಾಸಿ ವೇಷಧಾರಿಯಾಗಿ ಹೋಗಿ ಭವತಿ ಭಿಕ್ಷಾಂದೇಹಿ ಎಂದು ಚೋರತನಿಂದ ಎನ್ನಮ್ಮ ಸೀತಾಮಾತೆಯನ್ನು ಅಪರಿಸಿಕೊಂಡು ಬಂದೆಯಲ್ಲ, ಅದು ನಿನ್ನ ಧರ್ಮವೇ? ನೀನಾಗಿದ್ದರೆ ತಿಳಿಸು, ಕೆಲವೊಂದು ವಿಚಾರ ತಿಳಿಸಬೇಕಾಗಿದೆ. ಏ ನಂದೆಯೋ ಜೀವನ ಏ ನಂದೆಯೋ ರೀತಿ ಕಾಣದೆ ಮಾತನಾಡುವ ಕೋಟಿ ನಿನ್ನನ್ನು ಗಾದಿಸುವೆನು. ಕೊಳಗ ರೀತಿ ಕಾಣದೆ ಮಾತನಾಡುವ ಕೋಟಿ ನಿನ್ನನ್ನು ಗಾದಿಸುವೆ. ಯಮನಾಲೆಗೆ ಕಳಿಸಿದೆ ನಿನ್ನ, ಯಮನಾಲೆಗೆ ಕಳಿಸಿದೆ ನಿನ್ನ. ಏ ನಂದೆಯೋ ಜೀವನ ಏ ನಂದೆಯೋ. ಎಲ್ಲವೋ ಕೋಡಗ, ನಿನ್ನ ನೀಗಲೇ ಕಡಿದು ಬಿಸಾಡುತ್ತಿದ್ದೆ, ಆದರೆ ಕೋಡಗನೆಂದು ಸುಮ್ಮನೆ ಬಿಟ್ಟಿರುವೆನು. ರಾವಣ, ನೀನೇನು ಸಾಮಾನ್ಯದವನಲ್ಲ. ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗ, ವಿಶ್ವವಸುವಿನ ಪುತ್ರ, ಕೈಕಸಾದೇವಿಯ ಸುಪುತ್ರ, ಮಹಾಪರಾಕ್ರಮಿ, ಮಹಾಶಿವಭಕ್ತ, ಮಹಾಮೇಧಾವಿ, ಮಹಾಬ್ರಾಹ್ಮಣೋತ್ತಮ. ಚಂದ್ರಮೌಳು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು, ವಾಯುದೇವನು ನಿನ್ನ ಮನೆಯ ಪರಿಚಾರಕನು, ಬ್ರಹ್ಮದೇವನು ನಿನ್ನ ಮನೆಯ ಪಂಚಾಂಗವನ್ನು ಓದುವನು, ವರುಣದೇವನು ನಿನ್ನ ಮನೆಯ ಮುಂದೆ ರಂಗೋಲಿಯನ್ನು ಬಿಡುವನು. ನಿನ್ನನ್ನು ಹೊಗಳಿ ಏನು ಪ್ರಯೋಜನ? ಪರನಾಳೆ ಚೋರ ಎಂಬ ಅಪಕೀರ್ತಿ ಒಂದು ಇಲ್ಲದಿದ್ದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಬಿಡುತ್ತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ. ಸೀತಾಮಾತನು ಶ್ರೀರಾಮಚಂದ್ರ ಒಪ್ಪಿಸಿ ಶರಣಾಗತನಾಗು. ರಾವಣ, ನಿನಗೆ ರಾಮಚಂದ್ರನಿಗೆ ಶರಣಾಗಲು ನನಗೆ ನಾಚಿಕೆಯಾದರೆ ನಾನು ಹೇಳಿದಂತೆಯೇ ಮಾಡು. ಅಶೋಕವನದಲ್ಲಿ ನಮ್ಮ ಸೀತಾಮಾತೆಗೆ ಮಂಗಳ ಸ್ನಾನವನ್ನು ಮಾಡಿಸಿ ಈ ಸಭಾಂಗಣ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸು. ನಂತರ ರಾಮಚಂದ್ರ ನಾನು ಮಾಡಿದ ನಮ್ಮ ಪರಾರು ಚೋರ ಕಾರ್ಯವು ಮಹಾಪರಾಧವಾಯಿತೆಂದು ಹೇಳಿ ರಾಮದೂತನಾದ ನನ್ನ ಕಾಲಿಗೆ ನಮಸ್ಕರಿಸಿಬಿಡು. ನಾನೇ ನಿನ್ನ ಕ್ಷಮಿಸಿಬಿಡುತ್ತೇನೆ. ಕೆಲವು ಭ್ರಷ್ಟ ಹಾಗೆ ಅವುಗಳು ನಿನಗೆ ಸೂಕ್ತ ಬಹುಮಾನವನ್ನು ಕೊಡಿಸಿವೆ. ನಿನ್ನ ನೀಗಲು ಧ್ವಂಸ ಮಾಡಿಬಿಡುತ್ತಿದ್ದೆ. ತನು ಜನ ತನ್ನೆ ಸೈರಿ ಸೈ ಜನ ಕೋಪವಿದೇಕೆ ಈ ರೀತಿಯಲು ತನು ಜನ ತನ್ನೆ ಸೈರಿ ಸೈ ಅಣ್ಣ ಪಾರಮಾರ್ಥವ ಪಲ್ಲವ ನೀನು ಪಾರಮಾರ್ಥವ ಪಲ್ಲವ ನೀನು
ಕೋಪವಿದೇಕೆ ಈ ರೀತಿಗಳು ತನು ಜನಾರ್ದನೆ ಸೈರಿ ಸೈ. ಅಣ್ಣ, ಈಗಲಾದರೂ ನನ್ನ ಮಾತನ್ನು ಕೇಳು. ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸಿ ಶರಣದಾತನಾಗು. ನನ್ನ ಮಾತನ್ನು ಕೇಳು ಅಣ್ಣ. ಏನು ಬಗಳುತ್ತಿರುವೆ ವಿಭೀಷಣ? ನಿನ್ನ ನೀಗಲೇ ಯಾವ ಸ್ಥಾನದಿಂದ ಆಸಿಗೆ ತೋಡಿಸಿ ಬಿಡುವೆನು. ನೀನು ನೂಕಿದ ಮುಂಚೆ ನಾನೇ ಹೋಗುವೆನು ಅಣ್ಣ. ಎಲ್ಲವೋ ರಾಕ್ಷಸ ವೀರರೇ, ಈ ಕಪಿಯ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲವನ್ನು ಒಯ್ದು ಬೆಂಕಿಯನ್ನು ಹಚ್ಚಿಸಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಆ ನಂತರ ಓಡಿಸಿ ಬಿಡಿ. ಆ ನಂತರ ಈ ವಾನರನ್ನು ನೋಡಿ ಆ ಮಾನವದಮ್ಮನು ಎಚ್ಚರಿಕೆಯಿಂದಿರಲಿ. ಏನೇನು ಮಾಡಿ ಮೆರೆಯವರು ಮೆರೆಯಲಿ. ಅಂದು ಮಧ್ಯರಾತ್ರಿಯಲ್ಲಿ ಸಾಮಾನ್ಯವಾಗಿ ನೋಡಿದ ಈ ಲಂಕಾ ಪಟ್ಟಣವನ್ನ ಇಂದು ಬೆಳಗ್ಗೆ ನೋಡಿ ಆನಂದ ಪಡುವನು. ಎಲ್ಲವೋ ಹಚ್ಚಿರ ಬೆಂಕಿಯನ್ನು. ರಾಮ 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 ಸೀತಾರಾಮನ ರಾಮ 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 ಸೀತಾರಾಮ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ಎಲ್ಲಿರುವೆ? ಎಲ್ಲಿಗೆ ಮನೋಗರೆ ಬಲ್ಲವಾರು ನಾಗರೆ ಸೀತಾ ಮನೋಗರೆ. ಎಲ್ಲಿಗೆ ಮನೋಗರೆ ಬಲ್ಲವಾರು ನಾಗರೆ ನಿಲ್ಲದೆನ್ನ ಮನವು ಬಾರೆ ಸೀತಾ ಮನೋಗರೆ. ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ಸೀತಾ ಒಲೈ. ನಿಲ್ಲದೆನ್ನ ಮನವು ಬಾರೆ ವಲ್ಲಭೆ ಸುಣಾಗರೆ. ವಲ್ಲಭೆ ಸುಗುಣಾಗರೆ ಎಲ್ಲಿಗೆ ಮನೋಗರೆ ವಲ್ಲವಾರು ನಾಗರೆ ಸೀತಾ ಮನೋಗರೆ. ಬಾರೆ ಬಾಬಿಣಿ ಬನಿ ನೀರೆ ಮಾರನ ಅರಗಿಣಿ ಮನೋಹರೆ ಒಯ್ದೈ. ಬಾರೆ ಬಾಬಿಣಿ ಬನಿ ನೀರೆ ಮಾರನ ಅರಗಿಣಿ ಸೈರಿಸೆ ನಾನಂತುರಾಣಿ ಸೀತಾ ಸೈರಿಸೆ ನಾನಂತುರಾಣಿ ನೀರೆ ಮಂಜುಳಾಮಣಿ ನೀರೆ ಕೋಕಿಲಾಮಣಿ ಎಲ್ಲಿಗೆ ಮನೋಗರೆ ಮಲ್ಲವಾರು ನಾಗರೆ ಸೀತಾ ಸೀತಾ ಜಾನಕಿ ಸೀತಾ ಜಾನಕನೇ ಅಗಲದೆ ಈ ಮಹಾಶೋಕವನ್ನು ತಡೆಯಲು ಸಾಧ್ಯವಿಲ್ಲ.
ಆ ಸೀತಾ ಮನೋಗರೆ, ನಿನ್ನ ಮುಖವನ್ನು ನಾನು ಪುನಃ ನೋಡುವನೇ ಸೀತಾ. ಚಂದ್ರ ರಘುವೀರ ದಯಾನಿಧೆ ದಶರಥ ನಂದನನೇ ರಾಮಚಂದ್ರ ರಘುವೀರ ದಯಾನಿಧೆ ದಶರಥ ನಂದನನೇ ಸಕಲ ಲೋಕದವನೇ ಸಕಲ ಲೋಕದವನೇ ಮಾಧವನೇ 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 ಶ್ರೀಧವನೇ ಸಕಲ ಲೋಕದವನೇ ಮಾಧವನೇ 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 ಶ್ರೀಧವನೇ ಸಕಲ ಲೋಕದವನೇ ವಿಕಲಾಸುರದವನೇ ಪುರಹರನೇ ವಿಕಲಾಸುರದವನೇ ಪುರಹರನೇ ರಾಮಚಂದ್ರ ರಘುವೀರ ದಯಾನಿಧೆ ರಾಮಚಂದ್ರ ನಮಸ್ಕರಿಸುವನು. ಆಂಜನೇಯ ನಿನಗೆ ಮಂಗಳವಾಗಲಿ. ಆಂಜನೇಯ ಹೋದ ಕಾರ್ಯವೇನಾಯಿತು? ಪ್ರಭು, ಆಂಜನೇಯ ತಮ್ಮ ಅನುಗ್ರಹದಿಂದ ಜಟಾಯುವಿನ ಅನ್ನನಾದ ಸಂಪಾತಿಯಿಂದ ಆ ದಶಕಂಠ ರಾವಣನ ನೆಲೆಯನ್ನು ಹರಿತು ಶತಯೋಜನ ವಿಸ್ತಾರವಾದ ಸಾಗರವನ್ನು ಹಾರಿ ಲಂಕಾ ಪಟ್ಟಣವನ್ನು ಸೇರಿ ಜಗನ್ಮಾತೆ ಸೀತಾಮಾತೆಯಿಂದ ಚೂಡಾರತು ತಂದರು ಸ್ವಾಮಿ. ಮಾತಿರು ತಮಗಾಗಿ ತಾವು ಕೊಟ್ಟ ಮುದ್ರಿಕೆಯನ್ನು ಆಕೆ ಕೊಟ್ಟಾಗ ತಮಗಾಗಿ ಚೂಡಾರತು ಸ್ವೀಕರಿಸುತ್ತದೆ. ಓ ಸೀತಾ ಮನೋಗರೆ, ಆಂಜನೇಯ ಸಾಷ್ಟ ಸಾಗರವನ್ನು ದಾಟಿ ಲಂಕಾಪುರವನ್ನು ಸೇರಿ ಸೀತೆಯ ಗುರುತನ್ನು ತಂದ ನಿನಗೆ ಏನು ಕೊಡಲೋ ಆಂಜನೇಯ? ಸದಾ ಸದಾ ನಿನ್ನ ಅನುಗಾಲವು ನಿನ್ನ ನಾಮಸ್ಮರಣೆಯಿಂದ ನನ್ನನ್ನು ಅನುಗ್ರಹಿಸುತ್ತದೆ. ಆಂಜನೇಯ ಹನುಮಗೆ ಈ ವನಜಪವನ್ನೊದಲಿಲ್ಲ ಅರಸಿನೋರಲು ಹನುಮ ವಿನಯದಿಂದ ಶರದಕ್ಕೋಪಾಲಕ್ಕೆ ನಾವು ನಾಲ್ವರು ಪುತ್ರರಿಗೆವೋ ಇಂದಿನ ರಭ್ಯ ನೀನು ಇಂದಿನ ರಭ್ಯ ನೀನು ಐದನೆಯ ಪುತ್ರನೆಂದು ಭಾವಿಸಿರುವೆನೋ ಹನುಮ ದಾಸನೇನಲ್ಲವೋ ದಾಸನೇನಲ್ಲವೋ ಹನುಮ ಎಮ್ಮನುಜ ದೀನ ಉದಯ್ಯ ಕಾಸಿ ಬಟ್ಟೆಯೋ ಕಂದ ಇತ್ತವ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ 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 ಆಂಜನೇಯ ಈ ಭೂಮಿಯ ಮೇಲೆ ನಿನಗೆ ಸಮಾನಾದ ಭಕ್ತರು ಮತ್ತಾರು ಇರುವರು. ಮುಂದೆ ಕಲಿಯುಗದಲ್ಲಿ ನಿನಗೆ ಬ್ರಹ್ಮ ಪಟ್ಟವನ್ನು ಕಟ್ಟುವೆ ಮಾರುತಿ. ಧನ್ಯನಾದನು ರಾಮಚಂದ್ರ, ಧನ್ಯನಾದನು ಪ್ರಭು. ಪ್ರಭು, ಆಂಜನೇಯ ಆ ರಾವಣನು ಧನುರ್ಧಾರಾಗಿ ಇತ್ತಲೇ ಬರುತ್ತಿರುವನು ತಂದೆ. ಆಂಜನೇಯ ನೀನು ಇದ್ದ ಬಾ, ನಾನು ಅವರನ್ನು ವಿಚಾರಿಸಿಕೊಳ್ಳುವೆನು. ಏ ರಾಮ, ಆ ಸೀತೆಯ ದೆಸೆಯಿಂದ ಏ ಜಗದ್ವಿಖ್ಯಾತ ರಾವಣನ ಕೆಳಗಿ ಮರಣ ಹೊಂದುವೇಕೆ? ನೀನು ಬಂದ ದಾರಿಯಲ್ಲಿ ಇಲ್ಲವಾದ ನಿನ್ನ ಪರಿಣಾಮ ನೆಟ್ಟಗಾಗಲಾರದು. ವಿಭೀಷಣ ತಿಳಿಸಿರುವಂತೆ ಆತನ
ಎದೆಗೆ ಗುರಿಯಿಟ್ಟು ಹೊಡೆಯಿರಿ. ಎಲ್ಲವೋ ದುಷ್ಟ ರಾವಣ, ನಿನ್ನ ಜೀವನ ವೃತ್ತಾಂತವನ್ನು ಮೊದಲಾಗಿಯೇ ನಿನ್ನ ತಮ್ಮನಾದ ವಿಭೀಷಣನು ನನ್ನ ಬಳಿ ಹೇಳಿರುವನು. ಈ ಬಾಣದ ಪೆಟ್ಟನ್ನಾದರೂ ಸಹಿಸಿಕೊ. ಪ್ರಭು, ಆಂಜನೇಯ, ನಾನು ಅಯೋಧ್ಯೆಗೆ ಹೋಗಿ ತಾವು ಬರುವ ವಿಚಾರ ತಿಳಿಸುತ್ತೇನೆ. ನೀವು ನನ್ನ ಹಿಂದೆ ಬಂದಿರಿ. ಆಗಬಹುದು ಆಂಜನೇಯ. ಆಗ್ಬಿಟ್ಟಂತೆ ಅಂತೆ.